ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಐಎಎಸ್ ಪ್ರಸ್ತುತಪಡಿಸುವ ದ ಇಂದು ನ್ಯೂಸ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಆಗಸ್ಟ್ 20, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಸುದ್ದಿಗೂ ಮುನ್ನ ಒಂದು ವಿಶೇಷ ಸೂಚನೆ. ಗುರುದೀಕ್ಷಾ ಐಎಎಸ್ ಕನ್ನಡದಲ್ಲಿ UPSC ಹಾಗೂ KS ಎಕ್ಸಾಮಿಗೆ ತಯಾರಿ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೋಸ್ಕರ ಆಂಡ್ರಾಯ್ಡ್ ಮತ್ತು iOSನಲ್ಲಿ ಒಂದು ಆ್ಯಪನ್ನು ಲಾಂಚ್ ಮಾಡಿದೆ. ಈ ಆ್ಯಪ್ನಲ್ಲಿ ತಮಗೆ UPSC ಹಾಗೂ KSಗೆ ತಯಾರಿ ನಡೆಸ್ತಾ ಇರುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಸಮಗ್ರ ಕಲಿಕೆಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಸೊ ಈ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ತಮಗೆ ಕರೆಂಟ್ ಅಫೇರ್ಸ್, ಡೈಲಿ ಹಿಂದೂ ನ್ಯೂಸ್ ಅನಾಲಿಸಿಸ್, ಈಗ ತಾವೆಲ್ಲ ನೋಡ್ತಾ ಇರುವಂಥದ್ದು, ಹಾಗೂ ವಾರಾಂತ್ಯದಲ್ಲಿ ಆ ವಾರದಲ್ಲಿ ಬಂದಿರುವಂತಹ ಮುಖ್ಯವಾದ ಮಾಹಿತಿಗಳನ್ನು ಕನ್ಸಾಲಿಡೇಟ್ ಮಾಡುವಂತಹ ನಿಟ್ಟಿನಲ್ಲಿ ವೀಕ್ಲಿ ಕರೆಂಟ್ ಅಫೇರ್ಸನ್ನು ಶುರು ಮಾಡಲಾಗುತ್ತದೆ. ಈ ಎರಡು ವಿಷಯಗಳಿಗೆ ಸಂಬಂಧಿಸಿದಂತೆ ಅಥವಾ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಈ ಆರ್ಟಿಕಲ್ಸ್ಗಳ ಸ್ಲೈಡ್ಸ್ ಏನು PDF ಕಾಪಿಯನ್ನು ಕೇಳ್ತಾ ಇದ್ದೀರೋ ಅವುಗಳನ್ನು ಸಹ ತಾವು ಆ್ಯಪ್ನಲ್ಲಿ ಸ್ಟಡಿ ಮೆಟೀರಿಯಲ್ ಸೆಕ್ಷನ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳುವಂತಹ ಪ್ರಾವಧಾನವನ್ನು ಮಾಡಲಾಗುತ್ತದೆ ಅನ್ನುವಂಥದ್ದು ಹೇಳ್ತಾ ಇರುವಂಥದ್ದು. ಹಾಗೆ ಇವತ್ತಿನಿಂದ ತಮಗೆ ಏನಾದರೂ ಇದರ ಬಗ್ಗೆ ನೋಟ್ಸ್ ಬೇಕು ಅಂತಂದರೂ ತಾವು ಡೌನ್ಲೋಡ್ ಸೆಕ್ಷನ್ನಲ್ಲಿ ಪಡ್ಕೋಬಹುದು. ಹಾಗೂ UPSC ಹಾಗೂ KS ಎರಡರಲ್ಲೂ ಅತಿ ಮುಖ್ಯವಾದ ಪಾತ್ರ ವಹಿಸುವಂಥದ್ದು NCERT ಬುಕ್ಸ್ಗಳು. ಈ NCERT ಬುಕ್ಸ್ಗಳು ಮುಖ್ಯವಾಗಿ ಫೌಂಡೇಶನ್ ವ್ಯಾಲ್ಯೂಸನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸೋದಕ್ಕೆ ಬಹುಮುಖ್ಯಕರವಾಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ NCERT ಫೌಂಡೇಶನ್ ಕೋರ್ಸ್ ಆಂಗ್ಲ ಭಾಷೆಯಲ್ಲಿ ಲಭ್ಯವಿರುವಂತಹ ವಿದ್ಯಾರ್ಥಿಗಳಿಗೆ ಜಾಸ್ತಿ ಅನುಕೂಲವಾಗ್ತಿತ್ತು. ಆ ಒಂದು ನಿಟ್ಟಿನಲ್ಲಿ ಗುರುದೀಕ್ಷಾ IAS ಕನ್ನಡದ ವಿದ್ಯಾರ್ಥಿಗಳಿಗೋಸ್ಕರ ಅಥವಾ ಕನ್ನಡದಲ್ಲಿ ಕಲಿಕೆ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು NCERT ಫೌಂಡೇಶನ್ ಕೋರ್ಸ್ ಕನ್ನಡದಲ್ಲಿ ಶುರು ಮಾಡಲಾಗ್ತಿದೆ. ಮತ್ತು ಅಕ್ಟೋಬರ್ 10ರಂದು UPSC ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ನಿಗದಿಯಾಗಿದ್ದು ಅದಕ್ಕೋಸ್ಕರ ಕ್ವಿಕ್ ಪ್ರಿಲಿಮ್ಸ್ ರೌಂಡ್ ಅಪ್ ಕಾರ್ಯಕ್ರಮ, ಆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಎಲ್ಲ ಮುಖ್ಯವಾದ ಸಬ್ಜೆಕ್ಟ್ಸ್, ಪಾಲಿಟಿ ಆಗಿರ್ಬೋದು, ಎಕಾನಮಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಎನ್ವೈರ್ಮೆಂಟ್ ಆಗಿರ್ಬೋದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರ್ಬೋದು, ಈ ಎಲ್ಲ ವಿಷಯಗಳನ್ನು ಬಹಳ ಕಡಿಮೆ ಸಮಯದಲ್ಲಿ ರಿವೈಸ್ ಮಾಡುವಂತಹ ಪ್ರಾವಧಾನ ಅಥವಾ ವಿಶೇಷತೆಯನ್ನು ಆ ಕಾರ್ಯಕ್ರಮ ಪಡೆದುಕೊಂಡಿರುತ್ತದೆ. ಮತ್ತು ಒಂದಿಷ್ಟು ಪ್ರಿಲಿಮ್ಸ್ ಇಂಪಾರ್ಟೆಂಟ್ ಟಾಪಿಕ್ಸ್ಗಳಿರ್ತವೆ. ಯಾವ ಒಂದು ಟಾಪಿಕ್ಸ್ಗಳ ಮೇಲೆ ತಾವು ಮುಖ್ಯವಾಗಿ ಫೋಕಸ್ ಮಾಡಬೇಕಾಗಿರುತ್ತದೆಯೋ ಆ ಟಾಪಿಕ್ಸ್ಗಳಿಗೆ ಸಂಬಂಧಿಸಿದಂತೆ ಪ್ರಿಲಿಮ್ಸ್ ಬಿಟ್ಸ್, ಈ ಎಲ್ಲ ಕಾರ್ಯಕ್ರಮಗಳನ್ನು ತಾವು ಗುರುದೀಕ್ಷಾ IAS ಪ್ಲ್ಯಾಟ್ಫಾರ್ಮ್ನ ಆ್ಯಪಲ್ಲಿ ಪಡ್ಕೋಬಹುದು. ಆ ಒಂದು ನಿಟ್ಟಿನಲ್ಲಿ ತಮ್ಮೆಲ್ಲರಲ್ಲಿ ಕೋರಿಕೆ ಮಾಡುವಂಥದ್ದು, ಆಂಡ್ರಾಯ್ಡಲ್ಲಿ ಇರುವಂಥವರು ಗುರುದೀಕ್ಷಾ IAS ಅಂತ ಹೇಳಿ ತಮ್ಮ ಗೂಗಲ್ ಸ್ಟೋರಲ್ಲಿ ಹೊಡೆದ್ರೆ ಅದು ನಿಮಗೆ ಸಿಗುತ್ತೆ. ಹಾಗೂ iOSನಲ್ಲಿ ಇರುವಂಥವರು ಮೈ ಇನ್ಸ್ಟಿಟ್ಯೂಟ್ ಆ್ಯಪ್ ಅನ್ನುವಂತಹ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ಒಂದು ಕೋಡನ್ನು ಉಪಯೋಗಿಸಬೇಕಾಗುತ್ತೆ. ಆ ಕೋಡ್ ನಾನಿಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ, ಅದನ್ನು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಇದು ಬರೀ iOS ಅವರಿಗೆ ಮಾತ್ರ. ಗೂಗಲ್ ಆಂಡ್ರಾಯ್ಡ್ ಯೂಸ್ ಮಾಡ್ತಾ ಇರುವಂಥವ್ರು ಡೈರೆಕ್ಟಾಗಿ ಲಾಗಿನ್ ಆಗಬಹುದು. THHFB ಅನ್ನುವಂಥದ್ದು ಕೋಡನ್ನು ಮೈ ಇನ್ಸ್ಟಿಟ್ಯೂಟ್ ಆ್ಯಪಲ್ಲಿ ಹೋಗಿ ಎಂಟರ್ ಮಾಡಬೇಕು. iOS, ಐಫೋನ್ ಅಥವಾ ಐಪ್ಯಾಡ್ ಯೂಸರ್ಸ್ಗಳು ಈ ಒಂದು ಕೋಡನ್ನು ಉಪಯೋಗಿಸಬೇಕಾಗುತ್ತದೆ. ಸೊ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಕನ್ನಡದಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ UPSC ಹಾಗೂ KS ಅಲ್ಲಿ ಹೆಚ್ಚಿನ ಸಫಲತೆ ಸಿಗುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ಲ್ಯಾಟ್ಫಾರ್ಮನ್ನು ಲಾಂಚ್ ಮಾಡಿರುವಂಥದ್ದು. ಎಲ್ಲ ವಿದ್ಯಾರ್ಥಿಗಳು ಇದನ್ನು ಡೌನ್ಲೋಡ್ ಮಾಡಿಕೊಂಡು ಇದರ ಸದುಪಯೋಗನ ಪಡ್ಕೋಬೇಕು ಅಂತ ಹೇಳುತ್ತಾ ಇವತ್ತಿನ ಸಂಚಿಕೆಯನ್ನು ನೋಡೋಣ. ಇಂದಿನ ಮೊದಲನೇ ಆರ್ಟಿಕಲ್, US ನಾಟ್ ಇಂಟ್ರೆಸ್ಟೆಡ್ ಇನ್ ಟ್ರೇಡ್ ಪ್ಯಾಕ್ಟ್ ಅನ್ನುವಂತಹ ಮಾತನ್ನು ಪಿಯೂಷ್ ಗೋಯಲ್ ಅವರು ಹೇಳ್ತಾ ಇರುವಂಥದ್ದು. ಈ ಆರ್ಟಿಕಲಲ್ಲಿ ಮಾತಾಡ್ತಿರುವಂಥದ್ದು ಯುನೈಟೆಡ್ ಸ್ಟೇಟ್ಸ್ ಭಾರತದೊಂದಿಗೆ ವ್ಯಾಪಾರ ವಹಿವಾಟಿಗೆ ಸಂಬಂಧಿಸಿದಂತೆ FTA ಫ್ರೀ ಟ್ರೇಡ್ ಅಗ್ರಿಮೆಂಟ್ನನ್ನು ಮುಂತರುವಂತಹ ವಿರೋಧ ಅಥವಾ ಹಿಂಜರಿಕೆಯನ್ನು ತೋರಿಸ್ತಾ ಇರುವಂತಹ ಮಾತನ್ನು ಕಾಮರ್ಸ್ ಮಿನಿಸ್ಟರ್ ಆದಂತಹ ಪಿಯೂಷ್ ಗೋಯಲ್ ಅವರು ಹೇಳ್ತಾ ಇರುವಂತಹ ಮಾತನ್ನು ಇಲ್ಲಿ ನೋಡ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ನಮಗೆ ಮುಖ್ಯವಾಗಿ US ಮತ್ತು ಭಾರತದ ನಡುವಿನ ಸಂಬಂಧಗಳಿಗೆ ಸಂಬಂಧಿಸಿದಂತೆ GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಬಹುಮುಖ್ಯವಾಗಿ ಅನುಕೂಲವಾಗುತ್ತದೆ ಅನ್ನುವಂಥದ್ದು. ಈ ಒಂದು ಆರ್ಟಿಕಲ್ನ ವಿಶ್ಲೇಷಣೆ ಅಥವಾ ಸಂಕ್ಷಿಪ್ತ ವಿವರಣೆಯನ್ನು ನೋಡೋದಕ್ಕಿಂತ ಮುನ್ನ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ಗಳ ಬಗ್ಗೆ ತಮಗೆ ಸಮಗ್ರ ಮಾಹಿತಿ ಗೊತ್ತಿರಬೇಕು. ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ರಾಷ್ಟ್ರಗಳ ನಡುವೆ ಆಗ್ತಾ ಇರುವಂತಹ ವ್ಯಾಪಾರಗಳಿಗೆ ಸಂಬಂಧಿಸಿದಂತೆ ಕಸ್ಟಮ್ ಟ್ಯಾರಿಫ್ಸ್ಗಳು ಏನಿರ್ತಾವೆ, ಇವೆಲ್ಲ ಟ್ರೇಡ್ ಬ್ಯಾರಿಯರ್ಸ್ ಅಂತ ಕರಿತೀವಿ. ಅಂದರೆ ಯಾವುದೇ ಎರಡು ರಾಷ್ಟ್ರಗಳ ನಡುವೆ ಆಗ್ತಾ ಇರುವಂತಹ ವ್ಯಾಪಾರ ಹೆಚ್ಚಾಗಬೇಕು ಅಂದರೆ ಟ್ಯಾರಿಫ್ಗಳು ಕಡಿಮೆ ಆಗಬೇಕು. ಸೊ ಯಾವೆಲ್ಲ ಕಸ್ಟಮ್ ಡ್ಯೂಟೀಸ್ಗಳು ಅಥವಾ ಟ್ಯಾಕ್ಸಸ್ಗಳು ಹಾಕಲಾಗ್ತಿದೆಯೋ ಇವುಗಳನ್ನು ತೆಗೆದುಹಾಕೋದಲ್ಲದೆ ನಾನ್ ಟ್ಯಾರಿಫ್ ಬ್ಯಾರಿಯರ್ಸನ್ನು ತೆಗೆದುಹಾಕುವಂತಹ ನಿಟ್ಟಿನಲ್ಲಿ FTA ಅಥವಾ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನುಕೂಲವಾಗುತ್ತದೆ ಅನ್ನುವಂಥದ್ದು. ಈ ಒಂದು FTA ಅಡಿಯಲ್ಲಿ ಕೃಷಿ, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ಗಳನ್ನು ಇನ್ಕ್ಲೂಡ್ ಮಾಡೋದಲ್ಲದೆ ಸರ್ವಿಸ್ ಕ್ಷೇತ್ರದಲ್ಲಿ ಇರುವಂತಹ ಬ್ಯಾಂಕಿಂಗ್, ಕನ್ಸ್ಟ್ರಕ್ಷನ್ ಮತ್ತು ಟ್ರೇಡಿಂಗಿಗೆ ಸಂಬಂಧಿತ ಇಂಡಸ್ಟ್ರೀಸ್ಗಳನ್ನು ಸಹ ಇನ್ಕ್ಲೂಡ್ ಮಾಡಲಾಗಿರುತ್ತದೆ ಅನ್ನುವಂಥದ್ದು. ಹಾಗೂ ಈ ಒಂದು FTA ಅಡಿಯಲ್ಲಿ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್, ಯಾಕಂದರೆ ಯಾವುದೇ ಒಂದು ಕಂಪನಿ ಇನ್ವೆಸ್ಟ್ಮೆಂಟ್ ಬೇರೆ ರಾಷ್ಟ್ರದಲ್ಲಿ ಮಾಡಿದಾಗ ಅದರ ಡಿಸೈನ್ ಅಥವಾ ಅದರ ಒಂದು
ಪೇಟೆಂಟ್ ಕಳ್ಕೊಳ್ಳುವಂತಹ ಭಯಭೀತಿ ಜಾಸ್ತಿ ಇರುತ್ತದೆ. ಬಟ್ FTA ಅಡಿಯಲ್ಲಿ ರಾಷ್ಟ್ರಗಳು ಅಗ್ರಿಮೆಂಟನ್ನು ಮಾಡಿಕೊಂಡಾಗ ಟ್ಯಾರಿಫ್ ಮತ್ತು ನಾನ್ ಟ್ಯಾರಿಫ್ ಬ್ಯಾರಿಯರ್ಸನ್ನು ತೆಗೆದುಹಾಕೋದಲ್ಲದೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ಗಳಿಗೂ ಸಹ ಮನ್ನಣೆಯನ್ನು ಕೊಡಲಾಗುತ್ತದೆ ಅನ್ನುವಂಥದ್ದು. ಯಾಕೆ ರಾಷ್ಟ್ರಗಳು ಫ್ರೀ ಟ್ರೇಡ್ ಅಗ್ರಿಮೆಂಟ್ನ ಬಗ್ಗೆ ಇಷ್ಟೊಂದು ಆಲೋಚನೆ ಅಥವಾ ತಮ್ಮ ಒಲವನ್ನು ತೋರಿಸ್ತಾರೆ ಅನ್ನುವಂಥದ್ದನ್ನು ಕೇಳಿದಾಗ, ಯಾಕೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇಷ್ಟೊಂದು ಇಂಪಾರ್ಟೆಂಟ್ ಆಗಿರ್ತದೆ ಅಂತಂದರೆ, ಮೊದಲನೇ ಹಂತದಲ್ಲಿ ನಾನು ಹೇಳಿದೆ, ಟ್ಯಾರಿಫ್ ಮತ್ತು ನಾನ್ ಟ್ಯಾರಿಫ್ ಬ್ಯಾರಿಯರ್ಸನ್ನು ತೆಗೆಯೋದ್ರಿಂದ ಮಾರ್ಕೆಟ್ ಆಕ್ಸೆಸಿಬಿಲಿಟಿ ಎರಡೂ ರಾಷ್ಟ್ರಗಳ ನಡುವೆ ಜಾಸ್ತಿ ಆಗುತ್ತದೆ. ಅದರಿಂದಾಗಿ ಎರಡೂ ರಾಷ್ಟ್ರಗಳಿಗೂ ಹೆಚ್ಚಿನ ಆರ್ಥಿಕ ಬೆಳವಣಿಗೆ ಮಾಡಿಕೊಳ್ಳುವಂತಹ ಪ್ರಾವಧಾನಗಳು ಸಿಗ್ತವೆ ಅನ್ನುವಂಥದ್ದು. ಹಾಗೂ ಆಮದು ಮತ್ತು ರಫ್ತಿನ ಚಟುವಟಿಕೆಗಳಲ್ಲಿ ಹೆಚ್ಚಿಗೆ ರಫ್ತು ಮಾಡ್ತಾ ಇರುವಂತಹ ರಾಷ್ಟ್ರಗಳು FTAs ಅನ್ನು ಮುಖ್ಯವಾಗಿ ಉಪಯೋಗಿಸ್ತಾರೆ. ಯಾಕಂದರೆ ಇಲ್ಲಿ ಯಾವ ಎರಡು ರಾಷ್ಟ್ರಗಳ ನಡುವೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇರುತ್ತದೆಯೋ ಆ ರಾಷ್ಟ್ರಕ್ಕೆ ಹೆಚ್ಚಿನ ಆದ್ಯತೆ ಸಿಗುತ್ತದೆ ಅಂತಾರಾಷ್ಟ್ರೀಯ ಆ ರಾಷ್ಟ್ರದ ಮಾರುಕಟ್ಟೆಯಲ್ಲಿ. ಯಾವ ರಾಷ್ಟ್ರದೊಂದಿಗೆ FTA ಅಗ್ರಿಮೆಂಟ್ ಇರೋದಿಲ್ವೋ ಅವರಿಗೆ ಸೆಕೆಂಡ್ ಪ್ರಾವಧಾನ ಅಂದರೆ ಟ್ರೀಟ್ಮೆಂಟ್ ಯಾವ ರೀತಿಯಲ್ಲಿ ಸಿಗುತ್ತದೆ ಅನ್ನುವಂಥದ್ದು. ಹಾಗೂ ಫಾರಿನ್ ಇನ್ವೆಸ್ಟ್ಮೆಂಟ್ ಹೆಚ್ಚಾಗುವಂತಹ ಸಾಧ್ಯತೆಗಳಾಗೋದ್ರಿಂದ ನಾನು ಹೇಳಿದೆ, ಆ ರಾಷ್ಟ್ರದ ಆರ್ಥಿಕ ವ್ಯವಸ್ಥೆ ಬೆಳೆಯುವಂಥದ್ದು ತುಂಬ ದೊಡ್ಡ ಮಟ್ಟದಲ್ಲಿ ಅನುಕೂಲವಾಗುತ್ತದೆ ಅನ್ನುವಂಥದ್ದು. ಸೊ ಇದು FTAದ ಮೂಲಭೂತ ಮಾಹಿತಿ ಆಗಿರುವಂಥದ್ದು. ಇವತ್ತು ಪಿಯೂಷ್ ಗೋಯಲ್ ಅವರು ಹೇಳ್ತಾ ಇರುವಂಥದ್ದು, US ಭಾರತದೊಂದಿಗೆ ಟ್ರೇಡ್ ಪ್ಯಾಕ್ಟನ್ನು ಏನು ಸೈನ್ ಮಾಡುವಂತಹ ಒಲವನ್ನು ತೋರಿಸಿತ್ತೋ ಮುಂಚೆ ಯಾರು US ರಾಷ್ಟ್ರಪತಿಗಳಾದಂತಹ ಡೊನಾಲ್ಡ್ ಟ್ರಂಪ್ ಅವರು ಇದ್ದಾಗ, ಅದು ಇವಾಗ ಜೋ ಬಿಡನ್ ಸರ್ಕಾರ ಬಂದ ಮೇಲೆ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು. ಸೊ ಅವರು ಒಂದು ರೀತಿಯಾಗಿ ಸಿಗ್ನಲ್ ಅಥವಾ ಹಿಂಟನ್ನು ಕೊಟ್ಟಿದ್ದಾರೆ, ಟ್ರೇಡ್ ಪ್ಯಾಕ್ಟ್ನ ಭಾರತ ಮತ್ತು US ಮುಂದೆ ಸರಿಸಲು ಸಾಧ್ಯವಾಗೋದಿಲ್ಲ, ಅದರ ಬದಲಿಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಪ್ರಾವಧಾನಗಳ ಮೇಲೆ ವರ್ಕ್ ಮಾಡುವ ಅವಶ್ಯಕತೆ ಇದೆಯೋ ಅದರ ಬಗ್ಗೆ ನಾವು ಆಲೋಚಿಸೋಣ ಅನ್ನುವಂತಹ ಮಾತನ್ನು ಹೇಳಿರುವಂತಹ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ಬಹುಮುಖ್ಯಕರವಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಟೆಲಿಕೋಸ್ ನಾಕ್ ಆನ್ ಸೆಂಟರ್ಸ್ ಡೋರ್ ಫಾರ್ ರಿಲೀಫ್. ಈ ಒಂದು ಆರ್ಟಿಕಲಲ್ಲಿ ಮಾತಾಡ್ತಿರುವಂತಹ ವಿಷಯ, ಟೆಲಿಕಾಂ ಕಂಪನಿಗಳು ಕೇಂದ್ರ ಸರ್ಕಾರದ ಬಾಗಿಲನ್ನು ತಟ್ತಾ ಇದ್ದಾವೆ, ತಮಗೆ ಒಂದಿಷ್ಟು ಸಹಾಯವನ್ನು ಅಥವಾ ಸಹಾಯ ಹಸ್ತವನ್ನು ಮುಂದೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಭಾರತದಲ್ಲಿ ಟೆಲಿಕಾಂ ಕಂಪನಿಗಳು ಮುಖ್ಯವಾಗಿ ಬಹಳ ದೊಡ್ಡ ಮಟ್ಟದ ಆರ್ಥಿಕ ಹೊರೆಯಲ್ಲಿ ಸಿಲುಕಿದ್ದಾರೆ ಅನ್ನುವಂತಹ ಮಾಹಿತಿ. ಯಾಕಂದರೆ ಮುಖ್ಯವಾಗಿ ಈ ಒಂದು ವ್ಯವಸ್ಥೆಗೆ ಸಂಬಂಧಿಸಿದಂತೆ ಅಂದರೆ ಯಾವೆಲ್ಲ 3 ಮುಖ್ಯವಾದ ಕಾರಣಗಳಿಂದಾಗಿ ಟೆಲಿಕಾಂ ಕಂಪನಿಗಳು ಫೈನಾನ್ಷಿಯಲ್ ಸ್ಟ್ರೆಸ್ಸಿಗೆ ಒಳಗಾಗಿದ್ದಾರೆ ಆ್ಯಂಡ್ ಆ ಒಂದು ಸ್ಟ್ರೆಸ್ಸಿಂದ ಹೊರಬರಬೇಕು ಅಂತಂದರೆ ಭಾರತ ಸರ್ಕಾರ ಇವುಗಳಲ್ಲಿ ಸಡಿಲಿಕೆ ತರುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಎಲ್ಲ ಟೆಲಿಕಾಂ ಕಂಪನಿಗಳು ಅಥವಾ ತಗೊಳ್ಳುವಂತಹ ಅಗ್ರಿಮೆಂಟು ಕೇಂದ್ರ ಸರ್ಕಾರ ಮತ್ತು ಟೆಲಿಕಾಂ ಕಂಪನಿಯ ನಡುವೆ ಆದಾಯ ಏನಾಗುತ್ತದೆಯಲ್ಲ ಅದನ್ನು ಶೇರ್ ಮಾಡಿಕೊಳ್ಳಬೇಕಾಗಿರ್ತದೆ. ಸೊ ಏನೆಲ್ಲ ಆದಾಯ ಕಂಪನಿಗಳು ಮಾಡ್ತಾವೋ ಅದರಲ್ಲಿ 32% ಹಣವನ್ನು ಕೇಂದ್ರ ಸರ್ಕಾರದೊಂದಿಗೆ ಶೇರ್ ಮಾಡಬೇಕಾಗಿರುವಂತಹ ಪ್ರಾವಧಾನವನ್ನು ಸಡಿಲಿಕೆ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಈ ಒಂದು ಪ್ರಾವಧಾನದಿಂದಾಗಿ ಇನ್ನೂ ಹೆಚ್ಚಿನ ಹಣ ಕಂಪನಿಯೊಂದಿಗೆ ಇಲ್ಲದೇ ಇರುವಂತಹ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಪ್ರಾವಧಾನಗಳು ಕಡಿಮೆ ಆಗ್ತಾ ಇದ್ದಾವೆ ಅನ್ನುವಂತಹ ನಿಟ್ಟಿನಲ್ಲಿ ಇದನ್ನು ಸಡಿಲಿಕೆ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಎರಡನೇ ಹಂತದಲ್ಲಿ ಏನೆಲ್ಲ ಟ್ಯಾಕ್ಸ್ ಮತ್ತು ಲೆವಿಸ್ ಇದ್ದಾವೆ ಅಥವಾ ಲೈಸೆನ್ಸ್ ಫೀ ಅನ್ನುವಂಥದ್ದನ್ನು ಕಡಿಮೆ ಮಾಡಬೇಕು ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಮತ್ತು ಸ್ಪೆಕ್ಟ್ರಮ್ ಯೂಸೇಜನ್ನು ಏನು ಸಮಯ ಕೊಡಲಾಗಿರುತ್ತದೆಯೋ ಅದನ್ನು ಡಬಲ್ ಮಾಡೋದ್ರಿಂದಾಗಿ ನಮಗೆ ಇನ್ನೂ ಹೆಚ್ಚಿನ ಅನುಕೂಲವಾಗುತ್ತದೆ ಅನ್ನುವಂಥದ್ದು. ಸೊ ಈ 3 ಡಿಮಾಂಡ್ಸ್ಗಳೊಂದಿಗೆ ಟೆಲಿಕಾಂ ಕಂಪನಿ ಕೇಂದ್ರ ಸರ್ಕಾರದ ಬಾಗಿಲಲ್ಲಿ ತನ್ನ ಒಂದಿಷ್ಟು ಅನಿಸಿಕೆಗಳನ್ನು ಇಡ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಯಾವ ರೀತಿಯಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಕ್ರಮಗಳನ್ನು ಕೈಗೊಳ್ಳುತ್ತದೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂತಹ ವಿಷಯವಾಗಿರುತ್ತದೆ. ಮುಂದಿನ ಆರ್ಟಿಕಲ್, ದ ಅಬ್ರಹಂ ಅಕಾರ್ಡ್ಸ್ ಆ್ಯಸ್ ಇಂಡಿಯಾಸ್ ವೆಸ್ಟ್ ಏಷ್ಯಾ ಬ್ರಿಡ್ಜ್. ಅಬ್ರಹಂ ಅಕಾರ್ಡ್ ಅಂದರೆ ಏನು ಅನ್ನುವಂಥದ್ದನ್ನು ಸಂಕ್ಷಿಪ್ತವಾಗಿ ನಾನು ಹೇಳ್ತೀನಿ. ಅದಕ್ಕಿಂತ ಮುನ್ನ ಅಗ್ರಹಾಂ ಅಕಾರ್ಡ್ ಅನ್ನುವಂಥದ್ದು ಭಾರತ ಮತ್ತು ವೆಸ್ಟ್ ಏಷ್ಯಾ ನಡುವೆ ಇರುವಂತಹ ಬ್ರಿಡ್ಜ್ನ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು, ಅಥವಾ ಭಾರತ ಮತ್ತು ವೆಸ್ಟ್ ಏಷ್ಯಾ ನಡುವೆ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಬ್ರಿಡ್ಜ್ ಕಟ್ಟುವಂತಹ ಕೆಲಸ ಅಥವಾ ಬಹಳ ಅನುಕೂಲವನ್ನು ಅಬ್ರಹಂ ಅಕಾರ್ಡ್ ಮಾಡ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ನಾವು ಮುಖ್ಯವಾಗಿ ಈ ಒಂದು ಆರ್ಟಿಕಲನ್ನು ಭಾರತ ಮತ್ತು ವೆಸ್ಟ್ ಏಷ್ಯಾ ರಾಷ್ಟ್ರಗಳ ನಡುವೆ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಮಾತಾಡ್ತಾ ಇರೋದರಿಂದ ಈ ಒಂದು ಆರ್ಟಿಕಲ್ GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುತ್ತದೆ. ಸೊ ಮೊದಲನೇದಾಗಿ ಈ ಒಂದು ಆರ್ಟಿಕಲ್ನಲ್ಲಿ ಅಬ್ರಹಂ ಅಕಾರ್ಡ್ ಅಂದರೆ ಏನು ಹಾಗೂ ಇದರ ಇಂಪಾರ್ಟೆನ್ಸ್ ಏನು ಅನ್ನುವಂಥದ್ದನ್ನು ತಾವಿಲ್ಲಿ ಅರ್ಥೈಸಿಕೊಳ್ಳಬೇಕು. ಸೊ ಅಬ್ರಹಂ ಅಕಾರ್ಡ್ ಮುಖ್ಯವಾಗಿ ಇಸ್ರೇಲ್, UAE ಮತ್ತು ಬೆಹ್ರೇನ್ ನಡುವೆ ಸೈನ್ ಮಾಡಿದಂತಹ ಒಂದು ಅಗ್ರಿಮೆಂಟ್ ಅಂತಲೇ ಹೇಳಬಹುದು. ಈ ಒಂದು ಅಗ್ರಿಮೆಂಟ್ ಅಥವಾ ಸಿಗ್ನೇಚರ್ ಮಾಡಿದಂತಹ ಟ್ರೀಟಿಯ
ಅಡಿಯಲ್ಲಿ ಶಾಂತಿಯುತೆಯನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಅರಬ್ ಮತ್ತು ಇಸ್ರೇಲ್ ರಾಷ್ಟ್ರಗಳ ನಡುವೆ 26 ವರ್ಷಗಳ ನಂತರ ತಗೊಂಡಿರುವಂತಹ ಒಂದು ಕ್ರಮವಾಗಿತ್ತು. ಈ ಒಂದು ಅಗ್ರಿಮೆಂಟನ್ನು ಸೈನ್ ಮಾಡೋದಕ್ಕಿಂತ ಮುನ್ನ 2 ಶಾಂತಿಯುತ ಅಗ್ರಿಮೆಂಟ್ಸ್ಗಳು ಮುಂಚಿತವಾಗಿ ಸೈನ್ ಮಾಡಲಾಗಿತ್ತು. ಮೊದಲನೇದು ಈಜಿಪ್ಟೊಂದಿಗೆ. ಈಜಿಪ್ಟ್ ರಾಷ್ಟ್ರ ಇಸ್ರೇಲನ್ನು ಮೊಟ್ಟ ಮೊದಲನೆಯ ಅರಬ್ ರಾಜ್ಯ ಅಥವಾ ರಾಷ್ಟ್ರವಾಗಿರುವಂಥದ್ದು ಶಾಂತಿಯುತ ಅಗ್ರಿಮೆಂಟನ್ನು ಸೈನ್ ಮಾಡಿರುವಂಥದ್ದು 1979ರಲ್ಲಿ. ಹಾಗೂ ಜಾರ್ಡನ್ ಶಾಂತಿಯುತ ಅಗ್ರಿಮೆಂಟನ್ನು ಸೈನ್ ಮಾಡಿರುವಂಥದ್ದು ಇಸ್ರೇಲೊಂದಿಗೆ 1994ರಲ್ಲಿ. ಈ ಅಬ್ರಹಾಂ ಅಕಾರ್ಡ್ನ ಅಡಿಯಲ್ಲಿ ಸೈನ್ ಮಾಡಿದಂತಹ ಶಾಂತಿಯುತ ಅಗ್ರಿಮೆಂಟ್ UAE ಮತ್ತು ಬಹ್ರೇನ್ ಜೊತೆಗೆ ಏನು ಮಾಡಲಾಗಿತ್ತೋ ಇದರ ಅಡಿಯಲ್ಲಿ ಇಬ್ಬರು ರಾಷ್ಟ್ರಗಳು ಇಸ್ರೇಲ್ ಹಾಗೂ ತನ್ನ ರಾಷ್ಟ್ರಗಳಲ್ಲಿ ಎಂಬಸೀಸ್ ಮತ್ತು ಅಂಬಾಸಡರ್ಸ್ಗಳನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳುವಂತಹ ಪ್ರಾವಧಾನವನ್ನು ಅಬ್ರಹಾಂ ಅಕಾರ್ಡ್ನಲ್ಲಿ ಮಾಡಲಾಯಿತು. ಹಾಗೂ ವಿವಿಧ ಆರ್ಥಿಕ ಮಟ್ಟದಲ್ಲಿ ಇರುವಂತಹ ಪ್ರವಾಸೋದ್ಯಮ, ವ್ಯಾಪಾರ ಹಾಗೂ ಆರೋಗ್ಯ ಕ್ಷೇತ್ರ ಅಲ್ಲದೆ ಸೆಕ್ಯೂರಿಟಿಗೆ ಸಂಬಂಧಿಸಿದಂತೆ ಕ್ಷೇತ್ರಗಳಲ್ಲಿ ಎಲ್ಲ ರಾಷ್ಟ್ರಗಳು ಅಂದರೆ 3 ರಾಷ್ಟ್ರಗಳು ಜೊತೆಗೆ ಕೆಲಸ ಮಾಡಲಿದ್ದಾವೆ ಅನ್ನುವಂಥದ್ದು. ಇದೇ ಅಗ್ರಿಮೆಂಟ್ನ ಅಡಿಯಲ್ಲಿ ಇಸ್ರೇಲ್ ಅಲ್ ಅಕ್ಸಾ ಮಾಸ್ಕ್ ಅಂತ ಏನು ಜೆರುಸೆಲಂನಲ್ಲಿದೆಯೋ, ಅಲ್ ಅಕ್ಸಾ ಮಾಸ್ಕ್ ಇದು ಜೆರುಸೆಲಮಲ್ಲಿ ಇರುವಂಥದ್ದು. ಇದು ಮುಸ್ಲಿಂ ಸಮುದಾಯಕ್ಕೆ ಸೇರಿರುವಂತಹ 3ನೆಯ ಅತಿ ಶ್ರೇಷ್ಠವಾದಂತಹ ಜಾಗವಾಗಿರುತ್ತದೆ. 3ನೇದು ಅಂತಂದರೆ ಮೊದಲನೇದು, 1ನೇ, 2ನೇದು ಯಾವುದು? ಮೊದಲನೇದು ಕಬ್ಬಾ ಅಂಥೇಳಿ ಅಥವಾ ಕಾಬಾ ಅಂಥೇಳಿ ಮಕ್ಕದಲ್ಲಿರುವಂಥದ್ದು. ಇದು ಮೊದಲನೇ ಶ್ರೇಷ್ಠ ಸ್ಥಳವಾಗಿರುತ್ತದೆ, ಮುಸ್ಲಿಂ ಸಮುದಾಯದವರು ಹೋಗುವಂಥದ್ದು. 2ನೇಯದು ಪ್ರಾಫೆಟ್ ಮಾಸ್ಕ್, ಇದು ಮದೀನಾದಲ್ಲಿ ಇರುವಂಥದ್ದು. ಸೊ ಪ್ರಾಫೆಟ್ ಮಾಸ್ಕ್ ಮದೀನಾ ಇವೆರಡು ಆದ ನಂತರ ಅಲ್ ಅಕ್ಸಾ ಮಾಸ್ಕ್ ಜೆರುಸಲಮಲ್ಲಿರುತ್ತದೆ. ಈ ಒಂದು ಜಾಗಕ್ಕೆ ಪ್ರಪಂಚದಲ್ಲಿ ಇರುವಂತಹ ಮುಸ್ಲಿಂ ಬಾಂಧವರು ಬಂದು ವಿಸಿಟ್ ಮಾಡುವಂತಹ ಪ್ರಾವಧಾನವನ್ನು ಇದರ ಅಡಿಯಲ್ಲಿ ಮಾಡಲಾಯಿತು. ಈ ಒಂದು ಅಬ್ರಹಾಂ ಅಕಾರ್ಡ್ನಲ್ಲಿ ಮುಖ್ಯವಾಗಿ ನೆನಪಿಟ್ಕೊಳ್ಳಿ, ಇಸ್ರೇಲ್, UAE ಮತ್ತು ಬಹ್ರಾನ್ ರಾಷ್ಟ್ರಗಳ ನಡುವೆ ಆದಂತಹ ಶಾಂತಿಯುತ ಸಂಬಂಧಕ್ಕೆ ಸಂಬಂಧಿಸಿದಂತಹ ಅಗ್ರಿಮೆಂಟ್ ಆಗಿರುತ್ತದೆ. ಹಾಗೂ ಅರಬ್ ಇಸ್ರೇಲ್ ರಾಷ್ಟ್ರಗಳ ನಡುವಿನ ಇತಿಹಾಸವನ್ನು ನಾನು ಇನ್ನೊಂದು ಸಪರೇಟ್ ವಿಡಿಯೋದಲ್ಲೇ ಅದಕ್ಕೆ ಮಾಡ್ತೀನಿ. ಈಗ ಈ ಅಬ್ರಹಾಂ ಅಕಾರ್ಡ್ ಮುಖ್ಯವಾಗಿ ವೆಸ್ಟ್ ಏಷ್ಯಾ ಮತ್ತು ಭಾರತದ ನಡುವಿನ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಒಂದು ಬ್ರಿಡ್ಜ್ ಕಟ್ಟುವ ಅಥವಾ ಅಣೆಕಟ್ಟು ಕಟ್ಟುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದೆ ಅನ್ನುವಂಥದ್ದನ್ನು ಹೇಳಲಾಗ್ತಿರುವಂಥದ್ದು. ಆ ನಿಟ್ಟಿನಲ್ಲಿ ಮೊದಲನೇದಾಗಿ ಭಾರತಕ್ಕೆ ಏನೆಲ್ಲ ಇಂಟ್ರೆಸ್ಟ್ಗಳಿದ್ದಾವೆ ಅಥವಾ ಆಸಕ್ತಿ ಇದೆ ವೆಸ್ಟ್ ಏಷ್ಯಾದಲ್ಲಿ ಅನ್ನುವಂಥದ್ದು ಮೊದಲಿಗೆ ಗೊತ್ತಿರಬೇಕು. ಸೊ ಮೊದಲನೇ ಹಂತದಲ್ಲಿ ಭಾರತ ಮತ್ತು ವೆಸ್ಟ್ ಏಷ್ಯಾ ನಡುವೆ ಸಂಬಂಧಗಳು ಹೆಚ್ಚಿಗೆ ಆಗಬೇಕು ಅಂತಂದರೆ ಲಾಭ ಇರಬೇಕಲ್ಲ ಏನಾದರೂ. ಅಲ್ಲಿ ಏನು ಲಾಭಗಳಿದ್ದಾವೆ? ಮೊದಲನೇ ಲಾಭ ಜಿಯೋಪೊಲಿಟಿಕಲ್ ಲಾಭ. ಜಿಯೋಪೊಲಿಟಿಕಲ್ ಲಾಭವನ್ನು ನೋಡಿದಾಗ ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಸಂಬಂಧಿಸಿದಂತೆ ವೆಸ್ಟ್ ಏಷ್ಯಾ ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಯಾಕಂದರೆ ಸೌತ್ ಏಷ್ಯಾ, ಚೈನಾ, ಸೆಂಟ್ರಲ್ ಏಷ್ಯಾ, ಯುರೋಪ್ ಮತ್ತು ಆಫ್ರಿಕಾಗೆ ಸಂಬಂಧಿಸಿದಂತೆ ಈ ವೆಸ್ಟ್ ಏಷ್ಯಾ ಅನ್ನುವಂಥದ್ದು ಎಲ್ಲರಿಗೂ ಹತ್ತಿರವಾದಂತಹ ಒಂದು ಜಾಗವಾಗಿರುವಂತಹ ನಿಟ್ಟಿನಲ್ಲಿ ಎಕಾನಮಿಗೆ ಸಂಬಂಧಿಸಿದಂತೆ ಆಗಿರಬಹುದು ಅಥವಾ ಸ್ಟ್ರಾಟಜಿಕ್ ವ್ಯಾಲ್ಯೂಗೆ ಸಂಬಂಧಿಸಿದಂತೆ ಆಗಿರಬಹುದು ಬಹಳ ಇಂಪಾರ್ಟೆಂಟ್ ಲೊಕೇಶನನ್ನು ಪ್ರಪಂಚದ ಮ್ಯಾಪಲ್ಲಿ ವೆಸ್ಟ್ ಏಷ್ಯಾ ಪಡ್ಕೊಂಡಿರುವಂಥದ್ದು. 2ನೇ ಹಂತದಲ್ಲಿ ಎನರ್ಜಿ ಅಂತಂದರೆ ತೈಲಗಳನ್ನು ನಾವು ಹೆಚ್ಚಿಗೆ ಇಲ್ಲಿಂದ ಪಡ್ಕೋತಾ ಇರುವಂಥದ್ದು. 2021ರಲ್ಲೂ ಸಹ ಸುಮಾರು 80%ಕ್ಕಿಂತ ಹೆಚ್ಚಿನ ಕ್ರೂಡ್ ಆಯಿಲ್ ಅಥವಾ ಆಯಿಲನ್ನು ನಾವು ಇರಾನಿಂದ ಪಡ್ಕೊತಾ ಇದ್ದೀವಿ ಅನ್ನುವಂತಹ ಮಾಹಿತಿ ಗೊತ್ತಿರಬೇಕು. ಈ ಆರ್ಟಿಕಲಲ್ಲಿ ಅದನ್ನು ಡಿಸ್ಕಸ್ ಮಾಡ್ತೀವಿ. ಸೊ ಬಹಳ ಸ್ಟ್ರಾಟಜಿಕಲಿ ಸಿಗ್ನಿಫಿಕೆಂಟ್ ಆಗಿರುವಂಥದ್ದು ಎನರ್ಜಿ ರಿಸೋರ್ಸು. ಈ ಒಂದು ಭಾಗವು ಪ್ರಪಂಚದಲ್ಲಿ ಆಯಿಲ್ ಪ್ರೊಡ್ಯೂಸಿಂಗ್ ರೀಜನ್ಸ್ಗಳನ್ನು ನೋಡಿದಾಗ 34% ವರ್ಲ್ಡ್ ಪ್ರೊಡಕ್ಷನ್ ಈ ಒಂದು ಭಾಗದಿಂದ ಆಗುತ್ತದೆ, ಆಯಿಲ್ ಪ್ರೊಡ್ಯೂಸಿಂಗ್ ರೀಜನ್ಸ್ಗಳು. ಹಾಗೂ 45% ಕ್ರೂಡ್ ಆಯಿಲ್ ಎಕ್ಸ್ಪೋರ್ಟ್ ಅಲ್ಲಿಂದ ಆಗ್ತಿರುವಂಥದ್ದು ಮಾಹಿತಿ ಪ್ರಪಂಚದ ಆರ್ಥಿಕ ವ್ಯವಸ್ಥೆಯಲ್ಲಿ ಇರುವಂಥದ್ದು. ಹಾಗೂ ಬಹಳಷ್ಟು ಭಾರತೀಯರು ಅಲ್ಲಿ ವಲಸೆ ಹೋಗಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಕೇರಳದಿಂದ ಅತಿ ಹೆಚ್ಚು ಜನ ಸೌದಿ ಅರೇಬಿಯಾ, UAE, ಬಹ್ರಾನ್, ಒಮಾನಿಗೆ ಹೋಗ್ತಾ ಇರುವಂತಹ ಮಾಹಿತಿಯು ತಮಗೆ ಗೊತ್ತಿದೆ. ಸೊ ಹೆಚ್ಚಿಗೆ ಕೆಲಸ ಹೋಗುವಂತಹ ನಿಟ್ಟಿನಲ್ಲಿ ಭಾರತ ಅತಿ ಹೆಚ್ಚು ರೆಮಿಟೆನ್ಸ್, ಯಾಕಂದರೆ ಅಲ್ಲಿ ದುಡಿದ ಮೇಲೆ ಅವ್ರು ಭಾರತಕ್ಕೆ ದುಡ್ಡನ್ನು ವಾಪಸ್ ಕಳಿಸ್ತಾರಲ್ಲ, ಅದನ್ನು ನಾವು ರೆಮಿಟೆನ್ಸ್ ಅಂತ ಕರಿತೀವಿ ಎಕಾನಮಿಯಲ್ಲಿ ಒಂದು ಪದ. ಸೊ ಅತಿ ಹೆಚ್ಚು ರೆಮಿಟೆನ್ಸನ್ನು ನಾವು ವೆಸ್ಟ್ ಏಷ್ಯಾ ರೀಜನ್ನಿಂದ ಭಾರತಕ್ಕೆ ಪಡ್ಕೊಳ್ತಾ ಇರುವಂಥದ್ದು. ಇದಲ್ಲದೆ 4ನೇ ಹಂತದಲ್ಲಿ ಡಿಫೆನ್ಸ್ ಮತ್ತು ಸೆಕ್ಯೂರಿಟಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾದಂತಹ ಪಾತ್ರ ಈ ರೀಜನ್ ನಮಗೆ ಅನುಕೂಲವಾಗುತ್ತದೆ ಅನ್ನುವಂಥದ್ದು. ಇವೆಲ್ಲವೂ ಒಂದು ಬದಿಗಿಟ್ಟರೆ ಆರ್ಥಿಕ ವ್ಯವಸ್ಥೆ, ಎಕಾನಮಿ ಒಟ್ಟಾರೆ ಭಾರತದ ಬೆಳೆಯೋದಕ್ಕೆ ಬಹಳ ಮುಖ್ಯವಾಗಿ ನಮಗೆ ಅನುಕೂಲವಾಗುತ್ತದೆ ಅನ್ನುವಂಥದ್ದು.
ಸೊ ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು ಅದೇ. ಇವತ್ತು ಈ ಆರ್ಟಿಕಲ್ ಡಿಸ್ಕಸ್ ಮಾಡೋದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ, ಇಂಡಿಯನ್ ಏರ್ಫೋರ್ಸ್ ಚೀಫ್ ಆದಂತಹ ಏರ್ ಚೀಫ್ ಮಾರ್ಷಲ್ RK ಭದೂರಿಯಾ ಅವರು ಇಸ್ರೇಲನ್ನು ವಿಸಿಟ್ ಮಾಡಿರ್ತಾರೆ. ಆ ಇಸ್ರೇಲನ್ನು ವಿಸಿಟ್ ಮಾಡಿದಂತಹ ಸಂದರ್ಭದಲ್ಲಿ ಅರಬ್ ಸ್ಟೇಟ್ಸ್ಗಳ ಜೊತೆಯಲ್ಲಿ ಮಾಡಿದಂತಹ ಅಬ್ರಹಂ ಅಕಾರ್ಡ್ ಈ ಮುಖ್ಯವಾಗಿ ಭಾರತಕ್ಕೆ ಇಸ್ರೇಲ್ ಜೊತೆ ಸಂಬಂಧಗಳಾಗಿರಬಹುದು, ವೆಸ್ಟ್ ಏಷ್ಯಾ ಜೊತೆ ಸಂಬಂಧಗಳಾಗಿರಬಹುದು, ಮುನ್ಸಾಗಿಸಿಕೊಂಡು ಹೋಗುವಂತಹ ಕ್ರಮ ನಮಗೆ ಅನುಕೂಲವಾಗ್ತಿರುವಂಥದ್ದು. ಯಾಕೆ ನಾವು ಮುಂಚೆನೂ ಇಸ್ರೇಲಿಗೆ ಹೋಗ್ಬೋದಿತ್ತು ಅಥವಾ ಅರಬ್ ಸ್ಟೇಟ್ಸಿಗೆ ಹೋಗ್ಬೋದಿತ್ತು ಅಂತ ವಿಷಯವನ್ನು ನೋಡಿದಾಗ, ಯಾವಾಗ 1948ರಲ್ಲಿ ಇಸ್ರೇಲ್ ರಾಷ್ಟ್ರಕ್ಕೆ ಜ್ಯೂಸ್ ಬಂದು ಉಳ್ಕೊಂಡ್ರು, ಆ ಸಮಯದಲ್ಲಿ ಅರಬರು ಇಲ್ಲಿ ಜ್ಯೂಸ್ ಜನ ಅಥವಾ ಜ್ಯೂಸ್ ಜನಾಂಗಕ್ಕೆ ಸೇರಿದಂತಹ ಜನ ಇದನ್ನು ಕಬ್ಜಾ ಮಾಡಿದ್ದಾರೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರು. ಬಟ್ ಇಸ್ರೇಲ್ ಅವರು ಇದು ನಮ್ಮದೇ ಆದಂತಹ ಭೂಮಿ ಅಥವಾ ನೆಲೆ, ಇದು ಬಿಟ್ಟರೆ ಇದೇ ನಮ್ಮ ಮನೆ ಅನ್ನುವಂಥದ್ದು. ಸೊ ಈ ಒಂದು ಘರ್ಷಣೆಯಲ್ಲಿ ಭಾರತ ಮಧ್ಯಸ್ಥಿಕೆಯನ್ನು ವಹಿಸಬೇಕಾಗಿತ್ತು. ನಾನ್ ಅಲೈನ್ಮೆಂಟ್ ಮೂಮೆಂಟಿಗೆ ಸಂಬಂಧಿಸಿದಂತೆ ಅಥವಾ ನಾನ್ ಅಲೈನ್ಡ್ ಆದಂತಹ ಅಪ್ರೋಚ್ ಮುಂಚಿತವಾಗಿಯೂ ನಾವು ಪಾಲಿಸ್ತಾ ಇರುವಂಥದ್ದು. ಕೋಲ್ಡ್ ವಾರ್ ಎರಾ ಯಾವಾಗ ಎರಡನೇ ವಿಶ್ವಯುದ್ಧ ಆದ ನಂತರ ಎರಡು ಪವರ್ಫುಲ್ ಬ್ಲಾಕ್ಗಳು ಪ್ರಪಂಚದಲ್ಲಿ ಶುರು ಆದಾಗ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಜವಾಹರ್ಲಾಲ್ ನೆಹರು ಅವರು ನಾನ್ ಅಲೈನ್ಮೆಂಟ್ ಪಾಲಿಸಿಯನ್ನು ಕೊಟ್ಟರು. ಅದರ ಅಡಿಯಲ್ಲಿ ಭಾರತ ಯಾರಿಗೂ ಸಮರ್ಥಿಸದೆ ಮಧ್ಯಂತರವಾದಂತಹ ನಿಲುವನ್ನು ತಗೊಳ್ಳಲಿದೆ ಅನ್ನುವಂತಹ ಕಡೆಗೆ. ಸೊ ಇವತ್ತು ಅಬ್ರಹಂ ಅಕಾರ್ಡ್ನಿಂದಾಗಿ ಭಾರತ ಇಸ್ರೇಲಿಗೆ ವಿಸಿಟ್ ಮಾಡಿರುವಂಥದ್ದಾಗಿರ್ಬೋದು, ಅಥವಾ ಝಯೇದ್ ತಲ್ವಾರ್ ಅನ್ನುವಂತಹ ಒಂದು ನೇವಲ್ ಎಕ್ಸಸೈಸ್, ಇದು ನೆನ್ಪಿಟ್ಕೋಬೇಕು, ಯಾಕಂದರೆ ಒಂದು ವರ್ಡ್ ಕ್ವಶನ್ ಆಗಿ ಬರುವಂತಹ ಸಾಧ್ಯತೆಗಳಿರ್ತವೆ. ಝಯೇದ್ ತಲ್ವಾರ್ ಅನ್ನುವಂಥದ್ದು ಒಂದು ನೇವಲ್ ಎಕ್ಸಸೈಸ್ ಆಗಿದ್ದು UAE ಮತ್ತು ಭಾರತದ ನಡುವೆ ಆಗಿರುವಂಥದ್ದು. ಇದಲ್ಲದೆ ಇಂಡಿಯನ್ ಆರ್ಮಿ ಚೀಫ್ UAE ಮತ್ತು ಸೌದಿ ಅರೇಬಿಯಾ ವಿಸಿಟ್ ಮಾಡಿದ್ದು, ಚೀಫ್ ಆಫ್ ನೇವಲ್ ಆರ್ಮಿ ಅಥವಾ ನೇವಿಗೆ ಸೇರಿದಂಥವರು 2017ರಲ್ಲಿ UAE ಮತ್ತು ಒಮಾನಿಗೆ ಹೋಗಿರುವಂಥದ್ದು. ಈ ಹಂತದಲ್ಲಿ ಒಮಾನ್ನಲ್ಲಿ ಒಂದು ದಕ್ಕಂ ಪೋರ್ಟ್ ಇದೆ. ಇದು ರೀಸೆಂಟ್ಲಿ ನ್ಯೂಸ್ ಅಂತ ಹೇಳಿ ಪ್ರಶ್ನೆ ಕೇಳಬಹುದು. ದಕ್ಕಂ ಪೋರ್ಟ್ ಎಲ್ಲಿದೆ? ಒಮಾನಲ್ಲಿರುವಂಥದ್ದು. ಭಾರತ ಇಲ್ಲಿ ಇರುವಂತಹ ಈ ಪೋರ್ಟ್ನೊಂದಿಗೆ ಒಂದು ಟ್ರೀಟಿಯನ್ನು ಮಾಡಿಕೊಂಡಿದೆ. ಅದರ ಅಡಿಯಲ್ಲಿ ಆಕ್ಸೆಸ್, ಈ ಒಂದು ಪೋರ್ಟನ್ನು ಉಪಯೋಗಿಸುವಂತಹ ಪ್ರಾವಧಾನವನ್ನು ಒಮಾನ್ ಮಾಡಿಕೊಟ್ಟಿರುವಂಥದ್ದು ಭಾರತಕ್ಕೆ. ಸೊ ದಕ್ಕಂ ಪೋರ್ಟ್ DAQM, ಇದು ಒನ್ ವರ್ಡ್ ಕ್ವಶನ್ ಆಗಿ ಬರುವಂಥದ್ದು, ಬಹಳ ಸಾಧ್ಯತೆಗಳಿರ್ತವೆ, ನೆನ್ಪಿಟ್ಕೊಳ್ಳಿ. ಸೊ ಹೀಗೆ ಒಮಾನ್, UAE, ಬಹ್ರೇನ್, ಸೌದಿ ಅರೇಬಿಯಾ ಒಂದಿಗೆ ನಾವು ಮುಕ್ತವಾಗಿ ವ್ಯವಹರಿಸಲು ಅಬ್ರಹಂ ಅಕಾರ್ಡ್ ಬಹುಮುಖ್ಯವಾಗಿ ಕೆಲಸವನ್ನು ಮಾಡ್ತಿದೆ. ಇಲ್ಲಾಂದರೆ ಮುಂಚೆ ಏನಾಗ್ತಿತ್ತು ಅಂತಂದರೆ, ಭಾರತ ಈ ಕಡೆ ವೆಸ್ಟ್ ಏಷ್ಯಾದಲ್ಲಿ ಇರುವಂತಹ ರಾಷ್ಟ್ರಗಳೊಂದಿಗೂ ಸಂಬಂಧಗಳು ಮುನ್ಸಾಗಿಸಲು ಸಾಧ್ಯವಾಗ್ತಿದ್ದಿಲ್ಲ, ಇನ್ನೊಂದು ಕಡೆ ಇಸ್ರೇಲ್ ಕಡೆಗೂ ಹೋಗಲು ಸಾಧ್ಯವಾಗ್ತಿದ್ದಿಲ್ಲ. ಯಾಕಂದರೆ ಪ್ರಪಂಚದ ಅಥವಾ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಬಂದಾಗ ಡಿಪ್ಲೊಮಸಿ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಬಟ್ 1950ರ ದಶಕದಿಂದ 1980ರ ದಶಕದವರೆಗೂ ಭಾರತ ಇರಾಕ್ ಮತ್ತು ಸೌದಿ ಅರೇಬಿಯಾ ಕಡೆ ಹೆಚ್ಚಿನ ಒಲವನ್ನು ತೋರಿಸಿತ್ತು ಅನ್ನುವಂಥದ್ದು. ಯಾಕಂದರೆ ನಮ್ಮ ದೇಶದ ಬಹಳಷ್ಟು ಕ್ರೂಡ್ ಆಯಿಲ್, ಏನು ಪೆಟ್ರೋಲ್ ಡೀಸೆಲ್ ನಾವು ಇವತ್ತು ಉಪಯೋಗಿಸ್ತಾ ಇದ್ದೀವೋ, ಅದು ಹೆಚ್ಚಿಗೆ ನಮಗೆ ಈ ರಾಷ್ಟ್ರಗಳಿಂದ ಭಾರತಕ್ಕೆ ಸಿಗ್ತಾ ಇದ್ದಂಥದ್ದು. 2021ರಲ್ಲೂ ಸಹ ನಾವು ಪಡ್ಕೊತಾ ಇರುವಂತಹ 80% ಕ್ರೂಡ್ ಆಯಿಲ್ ಇದೇ ಭಾಗದಿಂದ ಬರ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಭಾರತ ಇಂಟರ್ನ್ಯಾಷನಲ್ ಡಿಪ್ಲೊಮಸಿಯನ್ನು ಮೇಂಟೈನ್ ಮಾಡುವಂಥದ್ದು, ಒಂದು ಕಡೆ ಎನರ್ಜಿ, ಇನ್ನೊಂದು ಕಡೆ ಕ್ಯಾಪಿಟಲಿಸ್ಟ್ ವರ್ಲ್ಡ್ ಅಥವಾ ಮೇಜರ್ ಸ್ಟ್ರಾಂಗ್ ಪವರ್ ಅಂತ ಅಂದಾಗ ಭಾರತ ಆಲೋಚಿಸುವಂಥದ್ದು ಅಥವಾ ತೂಗಾಡುವಂಥದ್ದು ಜಾಸ್ತಿ ಇತ್ತು. ಈಗ ಈ ಅಬ್ರಹಂ ಅಕಾರ್ಡ್ ಸೈನ್ ಮಾಡಿದ ನಂತರ ಭಾರತ ಮುಕ್ತವಾಗಿ ರಾಷ್ಟ್ರಗಳ ನಡುವೆ, ವೆಸ್ಟ್ ಏಷ್ಯಾ ಮತ್ತು ಇಸ್ರೇಲ್ನ ನಡುವೆ ಸಂಬಂಧಗಳನ್ನು ಹೆಚ್ಚಿಸುವಂತಹ ಕಡೆಗೆ ಎಲ್ಲ ಕ್ಷೇತ್ರಗಳಲ್ಲಿ ಮುಂದೆ ಹೋಗಲು ಅವಕಾಶವನ್ನು ಮಾಡಿಕೊಟ್ಟಿದೆ ಅನ್ನುವಂತಹ ಮಾಹಿತಿಯನ್ನು ಈ ಒಂದು ಆರ್ಟಿಕಲಲ್ಲಿ ನಾವು ನೋಡಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ಆಪ್ಟಿಮಿಸ್ಟಿಕ್ ಅಸೆಸ್ಮೆಂಟ್. ಸೊ ಈ ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಒಂದು ಅಸೆಸ್ಮೆಂಟ್ ರಿಪೋರ್ಟಿಗೆ ಸಂಬಂಧಿಸಿದಂತೆ ಆಗಸ್ಟ್ ತಿಂಗಳಲ್ಲಿ RBI ಹೊರತಂದಿರುವಂತಹ ರಿಪೋರ್ಟನ್ನು ಆಧರಿಸಿ ಅನಾಲಿಸಿಸನ್ನು ನೋಡ್ತಾ ಇರುವಂಥದ್ದು. ಆ ರಿಪೋರ್ಟ್ನ ಹೆಸರು ಮುಖ್ಯವಾಗಿ ಸ್ಟೇಟ್ ಆಫ್ ಎಕಾನಮಿ, ಭಾರತದ ಆರ್ಥಿಕ ವ್ಯವಸ್ಥೆಯ ನೈಜ ಚಿತ್ರಣವನ್ನು ತೋರಿಸುವಂತಹ ನಿಟ್ಟಿನಲ್ಲಿ ಈ ಒಂದು ರಿಪೋರ್ಟನ್ನು ಹೊರತಂದಿರುವಂಥದ್ದು ಅನ್ನುವಂಥದ್ದು. ಈ ಆರ್ಟಿಕಲ್ನಲ್ಲಿ ಮೊದಲಿಗೆ ಮಾನಿಟರಿ ಪಾಲಿಸಿ ಕಮಿಟಿಯ ಬಗ್ಗೆ ಮಾತಾಡಲಾಗಿದೆ. ತಮಗೆಲ್ಲ ಗೊತ್ತು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾನಿಟರಿ ಪಾಲಿಸಿ ಕಮಿಟಿ ಪ್ರತಿ ಕ್ವಾರ್ಟರ್ನಲ್ಲಿ ಒಂದು ರಿಪೋರ್ಟೊಂದಿಗೆ ಹೊರಬರುತ್ತದೆ. ಇಲ್ಲಿ ಅತಿ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ ನಾನು ಹೇಳ್ತೀನಿ, ಇದನ್ನು ನೋಟ್ ಮಾಡ್ಕೊಳ್ಳಿ. ಮಾನಿಟರಿ ಪಾಲಿಸಿ ಕಮಿಟಿ ಮುಖ್ಯವಾಗಿ ಯಾವೆಲ್ಲ ಪ್ರಾವಧಾನಗಳ ಮೇಲೆ ತನ್ನ ನಿರ್ಣಯವನ್ನು ತಗೊಳ್ಳುತ್ತದೆ? ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್, ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ ಅಥವಾ ಕ್ಯಾಶ್ ರಿಸರ್ವ್ ರೇಷಿಯೋ, ಇವೆಲ್ಲವೂ ಎಕಾನಮಿಯಲ್ಲಿ ನಾವು ಕಾಣುವಂತಹ ಟರ್ಮಿನಾಲಜೀಸ್ಗಳು.
ನಾನು ಕೇಳ್ತಾ ಇರುವಂತಹ ಪ್ರಶ್ನೆ, ಯಾವೆಲ್ಲ ಪ್ರಾವಧಾನಗಳ ಮೇಲೆ ರಿಸರ್ವ್ ಮಾನಿಟರಿ ಪಾಲಿಸಿ ಕಮಿಟಿ ತನ್ನ ನಿರ್ಣಯವನ್ನು ತಗೊಳ್ಳುತ್ತದೆ ಅನ್ನುವಂಥದ್ದನ್ನು ಕೇಳ್ತಾ ಇರುವಂಥದ್ದು. ಸೊ ಇದಕ್ಕೆ ಉತ್ತರ ನೆನ್ಪಿಟ್ಕೊಳ್ಳಿ, ಬರೀ ರೆಪೋ ರೇಟ್ ಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮಾನಿಟರಿ ಪಾಲಿಸಿ ಕಮಿಟಿ ನಿರ್ಣಯವನ್ನು ತಗೊಳ್ಳುತ್ತದೆ, ಇದೊಂದೇ. ಸೊ ರೆಪೋ ರೇಟ್ ಅನ್ನುವಂಥದ್ದು ನಿಮಗೆ ಹೋಮ್ವರ್ಕ್, ಇದನ್ನು ತಾವು ತಿಳ್ಕೊಂಡು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಹಾಕಬೇಕು ಅನ್ನುವಂತಹ ಒಂದು ಮನವಿಯನ್ನು ಮಾಡಿಕೊಳ್ತೇನೆ. ಹಾಗೂ ಮುಂದೆ ನೋಡೋಣ. ಈ ಸ್ಟೇಟ್ ಆಫ್ ಎಕಾನಮಿಗೆ ಸಂಬಂಧಿಸಿದಂತೆ 3 ಮುಖ್ಯವಾದ ಮಾಹಿತಿಯನ್ನು ರಿಪೋರ್ಟಲ್ಲಿ ಕೊಟ್ಟಿರುವಂಥದ್ದು. ಮೊದಲನೇದು, ಪ್ಯಾಂಡಮಿಕ್ ನಂತರ ಡಿಮಾಂಡ್ ಮಾರ್ಕೆಟಲ್ಲಿ ಹೆಚ್ಚಿಗೆ ಆಗ್ತಾ ಇದೆ ಅನ್ನುವಂಥದ್ದು. ಯಾಕಂದರೆ ಪ್ಯಾಂಡಮಿಕ್ ಸಮಯದಲ್ಲಿ ಆದಂತಹ ಲಾಕ್ಡೌನ್ನಿಂದಾಗಿ ಡಿಮಾಂಡ್ ಮಾರುಕಟ್ಟೆಯಲ್ಲಿ ಬಿದ್ದೋಗಿದೆ, ಅದಕ್ಕೋಸ್ಕರ ಇಂಡಸ್ಟ್ರಿಗಳು ಬೆಳೀತಾ ಇಲ್ಲ ಅಥವಾ ಆರ್ಥಿಕ ವ್ಯವಸ್ಥೆ ಹಿಂಜರುಗ್ತಾ ಇದೆ ಅನ್ನುವಂಥದ್ದು ನಾವು ನೋಡಿದಂತಹ ಮಾಹಿತಿ. ಈ ರಿಪೋರ್ಟ್ನಲ್ಲಿ ಇವತ್ತು ದೇಶದಲ್ಲಿ ಆಗ್ತಾ ಇರುವಂತಹ ಅನ್ಲಾಕ್ಡೌನ್ ಆಗಿರಬಹುದು ಅಥವಾ ವ್ಯಾಕ್ಸಿನೇಷನ್ನಿಂದಾಗಿ ಮತ್ತೆ ಮಾರುಕಟ್ಟೆಯಲ್ಲಿ ಡಿಮಾಂಡ್ ಹೆಚ್ಚಾಗ್ತಿದೆ ಅನ್ನುವಂಥದ್ದು ಮೊದಲನೇ ಪಾಯಿಂಟನ್ನು ಕೊಟ್ಟಿರುವಂಥದ್ದು. ಸೊ ಒಟ್ಟಾರೆ ಆರ್ಥಿಕ ಚೇತರಿಕೆಯ ಬಗ್ಗೆ ಒಂದು ಪಾಸಿಟಿವ್ ಹೋಪನ್ನು ಕೊಡ್ತಾ ಇರುವಂಥದ್ದು. ಇಂಡಸ್ಟ್ರಿ ಅಥವಾ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಯಾವಾಗಲೂ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸರ್ವಿಸ್ ಕ್ಷೇತ್ರದಲ್ಲಿ ನಾವು ಮಾತುಗಳನ್ನು ಆಡ್ತೀವಿ. ಸೊ ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟಿ ಅಥವಾ ಇಂಡಸ್ಟ್ರಿಗಳಲ್ಲಿ ನಡೀತಾ ಇರುವಂತಹ ಕಾರ್ಖಾನೆಗಳು ತನ್ನ ಕೆಲಸವನ್ನು ಶುರು ಮಾಡೋದ್ರಿಂದ ಹೆಚ್ಚಿಗೆ ಆಗ್ತಾ ಇದೆ. ಸರ್ವಿಸ್ ಕ್ಷೇತ್ರವೂ ಸಹ ಏನು ಕಡಿತವಾಗ್ತಿತ್ತೋ ಅದು ಸಹ ಬೆಳೀತಾ ಇದೆ ಅನ್ನುವಂಥದ್ದು. ಇದಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಪ್ರಾವಧಾನಗಳು ಅಥವಾ ವಿಷಯಗಳನ್ನು ಸಂಬಂಧಿಸಿ ಈ ಒಂದು ರಿಪೋರ್ಟ್ ಮಾತಾಡ್ತಿದೆ ಅಂತಂದರೆ, ಇ ವೇ ಬಿಲ್ಲನ್ನು ಆಧರಿಸಿ ಅಥವಾ ಇ ವೇ ಬಿಲ್ಗಳು ಎಷ್ಟು ಜನರೇಟ್ ಆಗ್ತಿದ್ದಾವೆ, ಟೋಲ್ನಲ್ಲಿ ಎಷ್ಟು ಕಲೆಕ್ಷನ್ ಆಗ್ತಿದೆ, ಫ್ಯೂಲ್ ಕನ್ಸಂಪ್ಷನ್ ಎಷ್ಟು ಪೆಟ್ರೋಲ್ ಡೀಸೆಲ್ನ ಉಪಯೋಗವಾಗ್ತಿದೆ, ಇವೆಲ್ಲ ನೋಡಿ ಈ ಒಂದು ನಿರ್ಣಯಕ್ಕೆ ಬಂದಿರುವಂತಹ ಮಾಹಿತಿಯನ್ನು ರಿಪೋರ್ಟ್ ಕೊಡ್ತಾ ಇರುವಂಥದ್ದು. 3ನೇ ಹಂತದಲ್ಲಿ ಒಂದು ಪ್ರೈವೇಟ್ ಡೇಟಾ ಅಥವಾ ಒಂದು ಪ್ರೈವೇಟ್ ಏಜೆನ್ಸಿಯ ಡೇಟಾವನ್ನು ಆಧರಿಸಿ ದೇಶದಲ್ಲಿ ಇವತ್ತು ನಿರುದ್ಯೋಗಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನು ಸಹ 3ನೇ ಹಂತದಲ್ಲಿ ರಿಪೋರ್ಟನ್ನು ಹೇಳ್ತಾ ಇರುವಂಥದ್ದು. ಬಟ್ ಇಲ್ಲಿ ಕೆಲವೊಂದು ಎಕ್ಸ್ಪರ್ಟ್ಸ್ಗಳು ಈ ಒಂದು ರಿಪೋರ್ಟಿಗೆ ತದ್ವಿರುದ್ಧವಾಗಿ ಮಾತಾಡ್ತಾ ಇರುವಂತಹ ವಿಷಯಗಳನ್ನು ಸಹ ಅರ್ಥೈಸಿಕೊಳ್ಳಬೇಕು. ಸೊ ಮೊದಲನೇದಾಗಿ ಈ ಸ್ಟೇಟ್ ಆಫ್ ಎಕಾನಮಿಗೆ ಸಂಬಂಧಿಸಿದಂತೆ ಕ್ರಿಟಿಸಿಸಮ್ನ ಬಗ್ಗೆ ಮಾತಾಡಿದಾಗ, ಮೊದಲನೇದು ನಿರುದ್ಯೋಗಿಗಳ ಸಂಖ್ಯೆ ಕಡಿಮೆ ಆಗ್ತಿದೆ ಅಂದರೆ ಉದ್ಯೋಗಾವಕಾಶಗಳು ಹೆಚ್ಚಿಗೆ ಆಗ್ತಿದ್ದಾವೆ ಅನ್ನುವಂಥದ್ದು ಸ್ಟೇಟ್ ಆಫ್ ಎಕಾನಮಿ ಹೇಳ್ತಾ ಇರುವಂತಹ ಮಾತಾಗಿದೆ. ಬಟ್ ಇಲ್ಲಿ ವಿಶ್ಲೇಷಕರು ಹೇಳ್ತಾ ಇರುವಂಥದ್ದು ಜಾಬ್ ಕ್ವಾಲಿಟಿ ಅನ್ನುವಂಥದ್ದು ಬಹಳ ಹಿಂದೆ ಉಳ್ಕೊಂಡಿದೆ ಅನ್ನುವಂಥದ್ದು. ಅಂದರೆ ಏನು ಜಾಬ್ ಕ್ವಾಲಿಟಿ ಇರಬೇಕು, ಯಾಕಂದರೆ ಕೆಲಸ ಸಿಗೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಯಾವ ರೀತಿಯ ಕೆಲಸ ಸಿಗ್ತಾ ಇದೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿರ್ತದೆ. ಆ ಒಂದು ನಿಟ್ಟಿನಲ್ಲಿ ನೋಡಿದಾಗ 3.2 ಮಿಲಿಯನ್ ಜಾಬ್ಗಳು ಒಳ್ಳೆಯ ಕ್ವಾಲಿಟಿಗೆ ಸಂಬಂಧಿಸಿದಂತೆ ಹಿಂದೆ ಅಥವಾ ಕಡಿಮೆನೇ ಆಗಿದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಯಾಕಂದರೆ ಇವತ್ತು ಕೆಲಸಗಳು ಕಳ್ಕೊಂಡ ಕಾರಣಕ್ಕೆ ಎಲ್ಲರೂ ಗ್ರಾಮೀಣ ಪ್ರದೇಶಕ್ಕೆ ಹೋದರು. ಆ ಗ್ರಾಮೀಣ ಪ್ರದೇಶಕ್ಕೆ ಹೋದಾಗ ಫಾರ್ಮ್ ಲೇಬರ್ ಅಥವಾ ಕೃಷಿ ಚಟುವಟಿಕೆಗಳಲ್ಲಿ ಇರುವಂತಹ ಲೇಬರ್ ಆ್ಯಕ್ಟಿವಿಟಿಗೆ ಸೇರ್ಕೊಂಡ್ರೆ ಹೊರತು ಅದರಿಂದಾಗಿ ಉದ್ಯೋಗಾವಕಾಶಗಳು ಹೆಚ್ಚಾಗಿದೆ ಅನ್ನುವಂತಹ ಸಂಖ್ಯೆಯನ್ನು ನೋಡ್ತಿದ್ದೀವಿ ಹೊರತು ನಿಜವಾಗಲೂ ಆರ್ಥಿಕ ವ್ಯವಸ್ಥೆಯಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಿಗೆ ಆಗಿದ್ದಾವೆ ಅನ್ನುವಂಥದ್ದು ಏನಿಲ್ಲ ಅನ್ನುವಂಥದ್ದು. ಹಾಗೂ ಅಫಿಷಿಯಲ್ ಆಹಾರ ಪದಾರ್ಥಗಳಿಗೆ ಸಂಬಂಧಿಸಿದ ಡೇಟಾವನ್ನು ನೋಡಿದಾಗ ಆ ಒಂದು ಸಂದರ್ಭಕ್ಕೆ ಸೀರಿಯಲ್ ಪ್ರೈಸಸ್ಗಳು ಜಾಸ್ತಿ ಆಗಿದ್ದಾವೆ, ಎಡಿಬಲ್ ಆಯಿಲ್ ಪ್ರೈಸಸ್ಗಳು ಜಾಸ್ತಿ ಆಗಿದ್ದಾವೆ. ಸೊ ಆರ್ಥಿಕ ವ್ಯವಸ್ಥೆಯಲ್ಲಿ ಪ್ರೈಸ್ ಪ್ರೆಷರ್ ಅಥವಾ ದುಬಾರಿ ಆಗ್ತಾ ಇರುವಂತಹ ಪದಾರ್ಥಗಳಿಂದಾಗಿ ಹೆಚ್ಚಿನ ಪ್ರೆಷರ್ ಸಮಾಜದ ಮೇಲೆ ಬೀಳ್ತಾ ಇದೆ ಅನ್ನುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಇವತ್ತು ಇಂಡಿಯನ್ ಎಕಾನಮಿಗೆ ಸಂಬಂಧಿಸಿದಂತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟ್ಯಾಗ್ಫ್ಲೇಷನ್ ಅನ್ನುವಂತಹ ಕಾನ್ಸೆಪ್ಟನ್ನು ತಡೆ ಹಿಡಿಯುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಎಕಾನಮಿಯಲ್ಲಿ ಇದು ಬಹಳ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸ್ಟ್ಯಾಗ್ಫ್ಲೇಷನ್ ಅಂತಂದರೆ ಬಹಳ ಇಂಪಾರ್ಟೆಂಟಾಗಿ ಒಂದೇ ಸಿಂಪಲ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಇನ್ಫ್ಲೇಷನ್ ಪ್ಲಸ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಎರಡೂ ಜಾಸ್ತಿ ಆಗ್ತಾ ಇರುವಂತಹ ಸಂದರ್ಭ ಅಥವಾ ಸಿಚುವೇಷನನ್ನು ನಾವು ಸ್ಟ್ಯಾಗ್ಫ್ಲೇಷನ್ ಅಂತ ಕರಿತೀವಿ. ಸೊ ಇದು ನೆನ್ಪಿಟ್ಕೊಳ್ಳಿ, ಸ್ಟ್ಯಾಗ್ಫ್ಲೇಷನ್ ಅಂತಂದರೆ ಇನ್ಫ್ಲೇಷನ್ ಮತ್ತು ಅನ್ಎಂಪ್ಲಾಯ್ಮೆಂಟ್ ಎರಡೂ ಜಾಸ್ತಿ ಆಗ್ತಾ ಇರುವಂತಹ ಸಂದರ್ಭವನ್ನು ನಾವು ಸ್ಟ್ಯಾಗ್ಫ್ಲೇಷನ್ ಅಂತ ಕರೆಯುವಂಥದ್ದು. ಮುಂದಿನ ಆರ್ಟಿಕಲ್ ಆರ್ಮ್ಸ್ ಆ್ಯಂಡ್ ವುಮನ್. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ಬುಧವಾರ ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟಿದೆ. ಆ ತೀರ್ಪಿನ ಅಡಿಯಲ್ಲಿ ಹೆಣ್ಣು ಮಕ್ಕಳು ಸಹ ಅಥವಾ ಗರ್ಲ್ಸ್ NDA ಎಕ್ಸಾಮನ್ನು ಬರೆಯುವಂತಹ ಪ್ರಾವಧಾನವನ್ನು ಮಾಡಿರುವಂಥದ್ದು. ಆ ಒಂದು ತೀರ್ಪನ್ನು ನೋಡಿದಾಗ ಮುಖ್ಯವಾಗಿ ಭಾರತದಲ್ಲಿ ಆರ್ಮಿಗೆ ಸಂಬಂಧಿಸಿದಂತೆ ಹೆಣ್ಣು ಮತ್ತು ಗಂಡಿನ ನಡುವೆ ಇರುವಂತಹ ಅಸಮತೋಲನ ಅಥವಾ ಇನಿಕ್ವಾಲಿಟಿ ತುಂಬ ಜಾಸ್ತಿ ಇದೆ. ಆ ಇನಿಕ್ವಾಲಿಟಿಯನ್ನು ತೆಗೆದುಹಾಕುವಂತಹ ಕಡೆಗೆ ಜೆಂಡರ್ ಪ್ಯಾರಿಟಿಗೆ ಸಂಬಂಧಿಸಿದಂತಹ ವಿಷಯಕ್ಕೆ
ನ್ಯಾಯಾಂಗ ವ್ಯವಸ್ಥೆಯು ಬಹಳ ದೊಡ್ಡ ಮಟ್ಟದ ಪಾತ್ರವನ್ನು ವಹಿಸಿದೆ ಅನ್ನುವಂತಹ ಮಾತನ್ನು ಇಲ್ಲಿ ನಾವು ನೋಡ್ತಾ ಇರುವಂಥದ್ದು. ಫೆಬ್ರವರಿ 2020ರಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಕೊಟ್ಟಂತಹ ತೀರ್ಪಿನ ಅಡಿಯಲ್ಲಿ ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಡಲಾಗಿತ್ತು. ಹೆಣ್ಣು ಮಕ್ಕಳನ್ನು ಶಾರ್ಟ್ ಸರ್ವಿಸ್ ಕಮಿಷನ್ ಅಡಿಯಲ್ಲಿ ರಿಕ್ರೂಟ್ಮೆಂಟ್ ಮಾಡಿ ಅವರನ್ನು ಪರ್ಮನೆಂಟ್ ಕಮಿಷನ್ ಆಗಿ ಇಂಡಕ್ಟ್ ಮಾಡಿಕೊಳ್ಳಬೇಕು ಅನ್ನುವಂತಹ ಮಾತು. ಅವರಿಗೆ ಎಲ್ಲ ಸರ್ವಿಸಸ್ಗಳಲ್ಲೂ ಸಹ ಸಮಾನವಾದ ಅವಕಾಶವನ್ನು ಕೊಡಬೇಕು, ಬರೀ ಕಾಂಬ್ಯಾಟ್ ಅಥವಾ ಯುದ್ಧದ ರೋಲಿಗೆ ಸಂಬಂಧಿಸಿದಂತೆ ಬಿಟ್ಟು ಅನ್ನುವಂತಹ ಮಾತನ್ನು ಫೆಬ್ರವರಿ 2020ರಲ್ಲಿ ಕೊಟ್ಟಂತಹ ತೀರ್ಪು. 1992ರಲ್ಲಿ ಆ್ಯಕ್ಚುಲಿ ಹೆಣ್ಣು ಮಕ್ಕಳನ್ನು ಆರ್ಮಿಗೆ ಇಂಡಕ್ಷನ್ ಮಾಡಲಾಯಿತು. ತದನಂತರ ಪ್ರಾವಧಾನಗಳು ಬೆಳೀತಾನೆ ಹೋದವು. ಬಟ್ ಈ ಪ್ರಾವಧಾನಗಳು ಬೆಳೆಯಲು ಮುಖ್ಯ ಕಾರಣ ಅಥವಾ ಮುಖ್ಯವಾದ ಪಾತ್ರವನ್ನು ವಹಿಸಿರುವಂಥದ್ದು ನ್ಯಾಯಾಂಗ ವ್ಯವಸ್ಥೆ ಅನ್ನುವಂತಹ ಮಾತನ್ನು ಈ ಆರ್ಟಿಕಲಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಇವತ್ತು ಬುಧವಾರ ಕೊಟ್ಟಂತಹ ತೀರ್ಪು NDA ಎಕ್ಸಾಮ್ನಲ್ಲೂ ಮಹಿಳೆಯರು ಎಕ್ಸಾಮ್ ಬರೆಯುವಂತಹ ಪ್ರಾವಧಾನ ಏನಿದೆ, ಇದು ಇನ್ನೊಂದು ಹೆಜ್ಜೆ ಜೆಂಡರ್ ಪ್ಯಾರಿಟಿಗೆ ಸಂಬಂಧಿಸಿದಂತೆ ಭಾರತ ಮುಂದೆ ಹೋಗಲು ಅನುಕೂಲವಾಗುವಂತಹ ಪಾತ್ರವನ್ನು ಅಥವಾ ವಿಷಯವನ್ನು ತೋರಿಸಿಕೊಡುತ್ತದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಹಾಗಾದರೆ ಇವಾಗ NDA ಅಂತ ಹೇಳ್ತೀವಿ, 1992ರಲ್ಲಿ ಆರ್ಮಿಗೆ ಇಂಡಕ್ಟ್ ಆದರು ಅಂತ ಹೇಳ್ತಿದ್ದೀವಿ. ಏನಿದು? ಆರ್ಮಿಯಲ್ಲಿ ಮುಖ್ಯವಾಗಿ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಇದೆ ಅಥವಾ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಇದೆ. ಹಾಗೆ ಇಲ್ಲಿ ಟ್ರೈನಿಂಗ್ ಪಡೆಯೋದಲ್ಲದೆ NDAದಲ್ಲೂ ಮಹಿಳೆಯರು ಟ್ರೈನಿಂಗನ್ನು ಪಡೆದು ಕಮಿಷನ್ ಅಥವಾ ಆರ್ಮಿಗೆ ಜಾಯಿನ್ ಆಗುವಂತಹ ಪ್ರಾವಧಾನವನ್ನು ಮಾಡಲಾಗಿರುವಂಥದ್ದು. ಇಲ್ಲಾಂದರೆ ಮುಂಚೆ ಬರೀ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಆಗಿರ್ಬೋದು ಅಥವಾ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ ಮಾತ್ರ ಹೆಣ್ಮಕ್ಕಳು ಆರ್ಮಿಗೆ ಇಂಡಕ್ಟ್ ಆಗಲು ಟ್ರೈನಿಂಗನ್ನು ಪಡೆಯುವಂತಹ ಪ್ರಾವಧಾನವಾಗಿತ್ತು. ಹಾಗೂ ಈ ಆರ್ಟಿಕಲ್ ಅಲ್ಲಿ ಅಥವಾ ಈ ಒಂದು ವಿಶ್ಲೇಷಣೆಯಲ್ಲಿ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದಂತೆ ಸಂವಿಧಾನದಲ್ಲಿ ಇದ್ದಂತಹ ಮೂಲಭೂತ ಹಕ್ಕಾದಂತಹ ಆರ್ಟಿಕಲ್ 14, 15, 16 ಮತ್ತು 19ಕ್ಕೆ ಸಂಬಂಧಿಸಿದಂತೆ ತದ್ವಿರುದ್ಧವಾಗಿರುವಂತಹ ಕಾರಣಕ್ಕೆ ಸರ್ವೋಚ್ಚ ನ್ಯಾಯಾಲಯವು ಕೊಟ್ಟಂತಹ ಈ ಒಂದು ತೀರ್ಪು ಬಹುಮುಖ್ಯವಾಗಿ ಭಾರತದ ಒಂದು ವಿಷಯದಲ್ಲಿ ಜೆಂಡರ್ ಪ್ಯಾರಿಟಿಗೆ ಸಂಬಂಧಿಸಿದಂತೆ ಪಾತ್ರವನ್ನು ವಹಿಸುತ್ತದೆ ಅನ್ನುವಂಥದ್ದು. ಎರಡನೇ ಹೋಮ್ವರ್ಕ್ ತಮಗೆಲ್ಲರಿಗೂ ಆರ್ಟಿಕಲ್ 14 ಅಂದ್ರೇನು, 15 ಅಂದ್ರೇನು, 16 ಅಂದ್ರೇನು, 19 ಅಂದ್ರೇನು ಅನ್ನುವಂಥದ್ದನ್ನು ಕಮೆಂಟ್ ಸೆಕ್ಷನಲ್ಲಿ ತಾವು ಮಾಡಬೇಕು ಅನ್ನುವಂತಹ ವಿಷಯವನ್ನು ಹೇಳ್ತಾ ಮುಂದಿನ ಆರ್ಟಿಕಲನ್ನು ನೋಡೋಣ. ಬ್ಯಾಕ್ ಟು ಬೇಸಿಕ್ಸ್. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಮಕ್ಕಳಲ್ಲಿ ಫೌಂಡೇಶನಲ್ ಎಜುಕೇಷನ್ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗಿರುತ್ತದೆ ಅನ್ನುವಂಥದ್ದು. ಕೋವಿಡ್-19 ನಂತರ ಶಿಕ್ಷಣದಲ್ಲಿ ಆದಂತಹ ಸ್ಥಗಿತೆ ಅಥವಾ ದೊಡ್ಡ ಮಟ್ಟದ ಹೊಡೆತದ ಬಗ್ಗೆ ತಮಗೆಲ್ಲ ಗೊತ್ತೇ ಇರುವಂಥದ್ದು. ಸುಮಾರು 1.5 ವರ್ಷಗಳಿಂದ ಶಿಕ್ಷಣ ವ್ಯವಸ್ಥೆ ಮುಚ್ಚಿ ಇನ್ನೂ ಸಹ ಹಾಗೆ ಮುಂದೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಫೌಂಡೇಶನಲ್ ಎಜುಕೇಷನ್ನ ಇಂಪಾರ್ಟೆನ್ಸ್ ಎಷ್ಟರ ಮಟ್ಟಿಗೆ ವಿದ್ಯಾರ್ಥಿಯ ಜೀವನದಲ್ಲಿ ಇರುತ್ತದೆ ಅನ್ನುವಂತಹ ವಿಷಯವನ್ನು ನಾವು ಇಲ್ಲಿ ಚರ್ಚೆ ಮಾಡ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ GS ಪೇಪರ್ 2 ಎಜುಕೇಷನಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುತ್ತದೆ ಅನ್ನುವಂಥದ್ದು. ಈ ಒಂದು ಆರ್ಟಿಕಲ್ನ ವಿಶ್ಲೇಷಣೆಗೆ ನಾವು ಡೆನ್ಮಾರ್ಕ್ ರಾಷ್ಟ್ರದಲ್ಲಿ ಮಾಡಿದಂತಹ ಒಂದು ಲೀಗೋ ಫೌಂಡೇಶನ್ನ ಅನಾಲಿಸಿಸ್ ಅಥವಾ ರಿಪೋರ್ಟನ್ನು ನೋಡ್ತಾ ಇರುವಂಥದ್ದು. ಆ ಒಂದು ರಿಪೋರ್ಟ್ ಅಥವಾ ಲೀಗೋ ಫೌಂಡೇಶನ್ ಕೊಟ್ಟಂತಹ ರಿಪೋರ್ಟ್ನ ಪ್ರಕಾರ ವಿದ್ಯಾರ್ಥಿಗಳ ಆಸಕ್ತಿ ಮುಖ್ಯವಾಗಿ ಪಿಯರ್ ಟು ಪಿಯರ್ ಡಿಸ್ಕಷನ್ನಿಂದ ಹೆಚ್ಚಾಗುತ್ತದೆ. ಅಂದರೆ ತನ್ನ ಸಹಪಾಠಿಗಳೊಂದಿಗೆ ಮಾಡುವಂತಹ ಚರ್ಚೆ ಹಾಗೂ ಶಾಲೆಯಲ್ಲಿ ಇರುವಂತಹ ಶಿಕ್ಷಕರ ಪ್ರಭಾವ, ಅದಲ್ಲದೆ ಹೇಗೆ ಕಲಿಕೆ ಆಗ್ತಾ ಇದೆ ಅನ್ನುವಂತಹ ವಿಷಯಗಳಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾದ ಪಾತ್ರವು ಅವರ ಇಂಟ್ರೆಸ್ಟಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಆಸಕ್ತಿಗೆ ಸಂಬಂಧಿಸಿದಂತೆ ಶಿಕ್ಷಣದಲ್ಲಿ ಪಾತ್ರವು ವಹಿಸುತ್ತದೆ ಅನ್ನುವಂಥದ್ದು. ಅದೇ ರಿಪೋರ್ಟ್ ಭಾರತದ ಸಂದರ್ಭದಲ್ಲೂ ಸಹ ಇಂಪ್ಲಿಮೆಂಟ್ ಆಗುತ್ತದೆ ಅನ್ನುವಂಥದ್ದನ್ನು ಸಹ ನಾವಿಲ್ಲಿ ನೆನಪಿಟ್ಕೋಬೇಕು. ಪ್ಯಾಂಡಮಿಕ್ ಹಾಗೂ ಲಾಕ್ಡೌನ್ನಿಂದಾಗಿ ಮುಖ್ಯವಾಗಿ ಬಹಳಷ್ಟು ಶಾಲೆಗಳು ಮುಚ್ಚೋದವು. ಆ ಕಾರಣಕ್ಕೆ ಡ್ರಾಪ್ಔಟ್ ಸಂಖ್ಯೆ ಜಾಸ್ತಿ ಆಗಿದೆ, ಅಂದರೆ ಬಿಟ್ಟು ಹೋಗುವಂಥದ್ದು. ವಿದ್ಯಾರ್ಥಿಗಳು ಗವರ್ಮೆಂಟಿಂದ ಪ್ರೈವೇಟ್ ಶಾಲೆಗೆ ಬದಲಾಗಿದ್ದಾರೆ, ಫೀಸ್ ಕಟ್ಟಲು ಆಗದೇ ಇರುವಂಥದ್ದು. ಆರ್ಥಿಕ ಸಂಕಷ್ಟ ಹೆಚ್ಚಾದ ಕಾರಣಕ್ಕೆ ಮಕ್ಕಳು ಮನೆಯಲ್ಲಿರೋದ್ರಿಂದ ಅವ್ರ ಮೇಲೆ ಆಗ್ತಾ ಇರುವಂತಹ ದಬ್ಬಾಳಿಕೆ ಅಥವಾ ಅಬ್ಯೂಸ್ ಅನ್ನುವಂಥದ್ದು ಬಹಳ ಜಾಸ್ತಿ ಆಗಿದೆ ಅನ್ನುವಂಥದ್ದು. ಆ್ಯಂಡ್ ಬಹಳಷ್ಟು ಸುದ್ದಿ ವಿಶ್ಲೇಷಣೆಗಳಲ್ಲಿ ನಾವು ನೋಡಿದ್ವಿ, ಮಿಡ್ ಡೇ ಮೀಲ್ ಭಾರತದ ಬಹಳಷ್ಟು ಮಕ್ಕಳಿಗೆ ಒಂದು ಪೌಷ್ಟಿಕಾಂಶವನ್ನು ಕೊಡುವಂತಹ ಕ್ರಮಕ್ಕೆ ಮಹತ್ತರ ಕಾರ್ಯವನ್ನು ಮಾಡ್ತಿತ್ತು. ಬಟ್ ಕೋವಿಡ್-19ಇಂದಾಗಿ ಪೌಷ್ಟಿಕಾಂಶಕ್ಕೆ ಸಂಬಂಧಿಸಿದಂತಹ ವಿದ್ಯಾರ್ಥಿಗಳ ಮೇಲಿನ ಪ್ರಭಾವ ತುಂಬ ಜಾಸ್ತಿ ಆಗಿದೆ ಅನ್ನುವಂಥದ್ದು. ಹಾಗಾದರೆ ಇವೆಲ್ಲವನ್ನು ಸರಿಪಡಿಸಲು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ ಅನ್ನುವಂಥದ್ದಕ್ಕೆ ಸಂಬಂಧಿಸಿ ಒಂದೆರಡು ಪಾಯಿಂಟ್ಸ್ಗಳನ್ನು ನೋಡೋಣ. ಸೊ ಇವತ್ತು ಮತ್ತೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾತು ಯಾಕೆ ಬರ್ತಾ ಇದೆ ಅಂತಂದರೆ, ಶಾಲೆಗಳನ್ನು ಓಪನ್ ಮಾಡುವಂತಹ ಕಡೆಗೆ ರಾಜ್ಯ ಸರ್ಕಾರಗಳು ಕ್ರಮಗಳನ್ನು ಹಾಗೂ ವ್ಯವಸ್ಥೆಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಡಿಸ್ಕಷನ್ ಆಗಿರುತ್ತದೆ. ಮೊದಲನೇದಾಗಿ
ಹೇಳಿದ್ವಿ. ಏನು ಪೌಷ್ಟಿಕಾಂಶಕ್ಕೆ ಸಂಬಂಧಿಸಿದಂತೆ ಬಹುದೊಡ್ಡವಾಗಿ ವಿದ್ಯಾರ್ಥಿಗಳ ಜೀವನದ ಮೇಲೆ ಪ್ರಭಾವ ಬಿದ್ದಿದೆ ಅನ್ನೋದಕ್ಕೆ ಸಂಬಂಧಿಸಿ ಯುನಿಸೆಫ್ ಮಕ್ಕಳ ವಯಸ್ಸು ಹಾಗೂ ಅವರ ಜೆಂಡರ್, ಹೆಣ್ಣು ಗಂಡು ಅನ್ನುವಂತಹದಕ್ಕೆ ಸಂಬಂಧಿಸಿ ಅವರು 1000ದಿಂದ 3200 ಕ್ಯಾಲರೀಸ್ವರೆಗೂ ದಿನ ಪೌಷ್ಟಿಕಾಂಶವನ್ನು ಅಥವಾ ಫುಡ್ಡನ್ನು ತಗೊಳ್ಬೇಕಾಗಿರುತ್ತದೆ. ಇದು ಸಿಗದೇ ಇದ್ದಲ್ಲಿ ಮಕ್ಕಳಿಗೆ ಆ ಒಂದು ಸಮಸ್ಯೆಗಳು ಅವರ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಪೌಷ್ಟಿಕಾಂಶದಿಂದಾಗುವಂತಹ ಸಮಸ್ಯೆಗಳನ್ನು ಹೆಚ್ಚಾಗುವಂತಹ ಕಾರಣಗಳಾಗ್ತವೆ. ಆ ಒಂದು ನಿಟ್ಟಿನಲ್ಲಿ ಯುನಿಸೆಫ್ ಹೇಳ್ತಾ ಇರೋ ಅದನ್ನು ನೋಡಿದಾಗ ಬಹಳಷ್ಟು ಬೇಗ ಶಾಲೆಗಳನ್ನು ಶುರು ಮಾಡಿ ಮಿಡ್ ಡೇ ಮೀಲ್ಸ್ ಅಥವಾ ಮಧ್ಯಾಹ್ನದ ಬಿಸಿ ಊಟ ಕಾರ್ಯಕ್ರಮವನ್ನು ಶುರು ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ರಿಪೋರ್ಟ್ ಹೊರತರುವಂತಹ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ 2019 ಪ್ರಕಾರ ವಿದ್ಯಾರ್ಥಿಗಳಿಗೆ ಇವಾಗ ಏನು ಡೈರೆಕ್ಟಾಗಿ ಪಾಸ್ ಮಾಡುವಂತಹ ಪ್ರಾವಧಾನಗಳ ಬಗ್ಗೆ ಕೆಲಸ ನಡೀತಾ ಇದೆಯೋ ಅದರಿಂದಾಗಿ ವಿದ್ಯಾರ್ಥಿಗಳ ಫೌಂಡೇಶನ್ ವ್ಯಾಲ್ಯೂಸ್ ಅಥವಾ ಸ್ಕಿಲ್ಸ್ ಬೆಳೆಯಲು ಸಾಧ್ಯವಾಗೋದಿಲ್ಲ. ಆದ್ರ ಕಾರಣಕ್ಕೆ ಲಾಂಗ್ ಟರ್ಮ್ನಲ್ಲಿ ಅದು ವಿದ್ಯಾರ್ಥಿಗಳ ಶಿಕ್ಷಣ ಮೇಲೆ ಹೆಚ್ಚಿನ ಪ್ರಭಾವ ಬೀಳುತ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಹಾಗೂ 3ನೇ ಹಂತದಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆಗಳಿಗೋಸ್ಕರ ತರಲಾಗಿದೆ. ಈ ಒಂದು ಬದಲಾವಣೆಯಿಂದಾಗಿ ಕರಿಕ್ಯುಲಮ್ ಅಥವಾ ಸಬ್ಜೆಕ್ಟ್ ನಾಲೆಜ್ ಜಾಸ್ತಿ ಆಗುತ್ತದೆ. ಕರಿಕ್ಯುಲಮ್ ಜಾಸ್ತಿ ಆಗೋದ್ರಿಂದ ಟೀಚರ್ಸ್ಗಳಿಗೆ ಇರುವಂತಹ ಕಡಿಮೆ ಸಮಯದಲ್ಲಿ ವಿದ್ಯಾರ್ಥಿಗಳಲ್ಲಿ ರಚನಾತ್ಮಕ ನಾಲೆಜನ್ನು ಬೆಳೆಸುವಂಥದ್ದು ಕಷ್ಟ ಆಗುತ್ತದೆ. ಸೊ ಅವ್ರು ಬರೀ ಪಾಠ ಹೇಳುವಂಥವ್ರಾಗ್ತಾರೆ ಹೊರತು ಅವರ ಜೀವನದಲ್ಲಿ ಯಾವುದೇ ಬದಲಾವಣೆಗಳನ್ನು ತರುವಂತಹ ನಿಟ್ಟಿನಲ್ಲಿ ಕಲಿಸುವಂಥದ್ದು ಆಗೋದಿಲ್ಲ ಅನ್ನುವಂಥದ್ದು. ಸೊ ಈ ಶಿಕ್ಷಣ ಅಥವಾ ಶಿಕ್ಷಕರಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ ಸರ್ಕಾರ ಕೆಲಸ ಮಾಡುವ ಅವಶ್ಯಕತೆ ಇದೆ. ಇವಾಗ ಉದಾಹರಣೆಗೆ ಅಂಗನವಾಡಿ ಕಿಂಡರ್ ಗಾರ್ಡನಲ್ಲಿ ಉಪಯೋಗಿಸುವಂತಹ ಟೀಚರ್ಸ್ಗಳು 10ನೇ ಪಾಸ್ ಆಗಿರ್ತಾರೆ. ಈ 10ನೇ ಪಾಸ್ ಆಗಿರೋಂಥವ್ರು ಮಕ್ಕಳಲ್ಲಿ ಏನು ರಚನಾತ್ಮಕ ನಾಲೆಜನ್ನು ತರಲು ಸಾಧ್ಯವಾಗುತ್ತದೆ? ಇವತ್ತು ಸರ್ಕಾರ ಆನ್ಲೈನ್ ಟ್ರೈನಿಂಗ್ ಕಾರ್ಯಕ್ರಮವನ್ನು ಕೈಗೊಳ್ತಾ ಇದೆ. ಈ ಆನ್ಲೈನ್ ಟ್ರೈನಿಂಗಿನಿಂದ ಇನ್ನೇನು ಅಂಗನವಾಡಿ ವರ್ಕರ್ಸ್ ಕಲಿಯಲು ಸಾಧ್ಯವಾಗುತ್ತದೆ? ಹಂಗೆ ನೋಡ್ಕೊಂಡ್ರೆ ಈ ಟ್ರೈನಿಂಗ್ ಸುಮ್ಮನೆ ನಾಮಕೆ ವಾಸ್ತೆ ಮಾಡ್ತಾರೆ. ಸೊ ಸರ್ಕಾರ ಮುಖ್ಯವಾಗಿ ಈ ಟ್ರೈನಿಂಗಿಗೆ ಸಂಬಂಧಿಸಿದಂತೆ ಸೀರಿಯಸ್ ಆಗಬೇಕು. ಆವಾಗಲೇ ಭಾರತದ ಡೆಮೋಗ್ರಫಿಕ್ ಡಿವಿಡೆಂಟ್ ಇವತ್ತು ಪ್ರಪಂಚದಲ್ಲಿ ಯಂಗೆಸ್ಟ್ ಪಾಪ್ಯುಲೇಷನನ್ನು ಏನು ಹೊಂದ್ಕೊಂಡಿದೆಯೋ ಅದರಿಂದ ನಾವು ಭಾರತದ ಬೆಳವಣಿಗೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಹಾಗೂ ಕೊನೆಯ ಹಂತದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಸಮಸ್ಯೆಗಳು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಭಾರತದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ 2030 ಮಾಡಬೇಕಾದಂತಹ ಸಾಧನೆಗಳನ್ನು ನೋಡಿದಾಗ ದೊಡ್ಡ ಮಟ್ಟದಲ್ಲಿ ಕ್ರಮಗಳು ಹಾಗೂ ವ್ಯವಸ್ಥೆಯನ್ನು ಸರಿಪಡಿಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಅದು ವಿಷಯಕ್ಕೆ ಸಂಬಂಧಿಸಿದಂತೆ 3 ಸೊಲ್ಯೂಷನ್ ಅಥವಾ ರೆಕಮೆಂಡೇಷನ್ಸ್ಗಳನ್ನು ಕೊನೆಯಲ್ಲಿ ಕೊಡ್ತಾ ಇರುವಂಥದ್ದು. ಮೇಲೆ ನೋಡಿರುವಂತಹ ಸಮಸ್ಯೆಗಳನ್ನು ಸರಿಪಡಿಸಲು ಮೊದಲನೇದು ಶಿಕ್ಷಣ ಮತ್ತು ಟೆಕ್ನಾಲಜಿ ಇವತ್ತು ಎಲ್ಲರಿಗೂ ಸಿಗ್ತಾ ಇಲ್ಲ. ಯಾರು ಸಮಾಜದಲ್ಲಿ ದುಡ್ಡಿರೋಂಥವ್ರು ಅಥವಾ ಟೆಕ್ನಾಲಜಿಗೆ ಆಕ್ಸೆಸಬಲ್ ಅಥವಾ ಅವ್ರನ್ನ ಪ್ರಿವಿಲೇಜ್ಡ್ ಅಂತ ಕರಿತೀವಿ, ಆ ಪ್ರಿವಿಲೇಜ್ಡ್ ಇರೋಂಥವ್ರು ಮಾತ್ರ ಉಪಯೋಗಿಸ್ತಾ ಇರುವಂಥದ್ದು. ಹಾಗೂ ಈ ಆನ್ಲೈನ್ ಅಥವಾ ಎಜುಕೇಷನಲ್ ಟೆಕ್ನಾಲಜಿಯಿಂದ ವಿದ್ಯಾರ್ಥಿಗಳಲ್ಲಿ ರಚನಾತ್ಮಕ ಹಾಗೂ ಅವರ ಜ್ಞಾನ ಬುದ್ಧಿಯನ್ನು ಬೆಳೆಸುವಂಥದ್ದು, ಕಾಗ್ನಿಟಿವ್ ಸ್ಕಿಲ್ಸನ್ನು ಹೆಚ್ಚಿಸಲು ಸಾಧ್ಯವಾಗೋದಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಎಜುಕೇಷನಲ್ ಟೆಕ್ನಾಲಜಿಯನ್ನು ತೆಗೆದು ಆದಷ್ಟು ಬೇಗ ಶಾಲೆಗಳನ್ನು ಓಪನ್ ಮಾಡಿ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಆಲೋಚಿಸುವ ಅವಶ್ಯಕತೆ ಇದೆ. ಹಾಗೂ ಗವರ್ಮೆಂಟ್ ಸ್ಪಾನ್ಸರ್ಡ್ ಪ್ರೋಗ್ರಾಮ್ಸ್ಗಳನ್ನು ಶುರು ಮಾಡಬೇಕು. ಹಿಂದೆ ಮಾತಾಡಿದ್ವಿ, ಅಂಗನವಾಡಿ ವರ್ಕರ್ಸ್ಗಳು ಕಿಂಡರ್ ಗಾರ್ಡನ್ ಅಂಗನವಾಡಿ ಅಲ್ಲಿ ಇದ್ದ ಮಕ್ಕಳಿಗೆ ಏನು ಕಲಿಸ್ತಾರೆ, ಬರೀ ತಿಂದು ಕಳಿಸೋದನ್ನು ಕಳಿಸ್ತಾರೆ ಹೊರತು ಅವರಲ್ಲಿ ಏನಾದರೂ ವ್ಯಾಲ್ಯೂಸು ಅಥವಾ ರಚನಾತ್ಮಕ ಶಕ್ತಿಯನ್ನು ಬೆಳೆಸುವಂಥದ್ದು ಯಾವುದೂ ಇರೋದಿಲ್ಲ. ಹಾಗೂ ಪ್ರೈವೇಟ್ ಕಂಪನೀಸ್ಗಳನ್ನು ಮೆಂಟರ್ಸ್ ಅಥವಾ ಸ್ಪಾನ್ಸರ್ಸ್ಗಳಾಗಿ ಉಪಯೋಗಿಸ್ಕೊಳ್ಳುವಂತಹ ಕಡೆಗೆ ಸರ್ಕಾರ ಆಲೋಚಿಸಬೇಕು. ಆ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಹಿಂದಿನ 1.5 ವರ್ಷದಲ್ಲಿ ಏನೆಲ್ಲ ಹೊಡೆತಗಳನ್ನು ನಾವು ತಿಂದುವೋ ಅದನ್ನು ಸರಿಪಡಿಸಿಕೊಳ್ಳಲು ಅನುಕೂಲವಾಗುತ್ತದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ತಮ್ಮೆಲ್ಲರ ದಿನ ಸುಗಮವಾಗಿರಲಿ, ಚೆನ್ನಾಗಿ ಕಲೀರಿ. ಬಿಕಾಸ್ ಯಾವುದೇ ಒಂದು ಕನಸು ನನಸಾಗಬೇಕು ಅಂತಂದರೆ ಅದಕ್ಕೆ ಅದರದೇ ಆದಂತಹ ಒಂದು ಜರ್ನಿ ಇದ್ದೇ ಇರುತ್ತದೆ. ಸೊ ಆ ಜರ್ನಿಗೆ ಯಾವತ್ತೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ಹಿಂದಿಯಲ್ಲಿ ಒಂದು ಕೋಟ್ ಇದೆ, ನಾನು ಅದನ್ನು ಹೇಳಿ ಇವತ್ತು ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ಜೀವನದ ದಾರಿಯಲ್ಲಿ ಮುಖ್ಯವಾಗಿ ನೋವು ಅನ್ನುವಂಥದ್ದು ಖಚಿತವಾಗಿರುವಂತಹ ಒಂದು ಪಾತ್ರ. ಸೊ ಆ ನೋವು ಎಷ್ಟು ಜಾಸ್ತಿ ಇರುತ್ತದೆಯೋ ನಮ್ಮಲ್ಲಿರುವಂತಹ ಭಯ ಆ ನೋವನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನಿನ್ನ ಜೀವನದಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಡುತ್ತೆ. ಬಟ್ ನೀನು ಆಗದೇ ಇಲ್ಲ ಅಥವಾ ಗೆಲ್ಲದೇ ಇಲ್ಲ ಅನ್ನುವಂಥದ್ದನ್ನು ಆ ಭಯ ಏನಾದರೂ ಬರೆದು ಕೊಡುತ್ತಾ.
ಸೊ ಆ ಭಯವನ್ನು ಬಿಟ್ಟು ತಾವು ಯಾವಾಗ ಹೊರ ನಡೀತಿರೋ ಆವಾಗಲೇ ತಾವು ಏನಾದರೂ ಒಂದು ಸಾಧನೆ ಮಾಡಲು ಸಾಧ್ಯವಾಗುತ್ತದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲ ಆಲೋಚನೆಗಳನ್ನು ಬದಿಗಿಟ್ಟು ತಮ್ಮ ಗುರಿ ಹಾಗೂ ಕನಸಿನ ಕಡೆಗೆ ಹೊಡೆದಾಡುವಂತಹ ಪ್ರಯತ್ನವನ್ನು ಮುನ್ಸಾಗಿಸಿ ಅಂತ ಹೇಳ್ತಾ, ಆ ಜರ್ನಿಯಲ್ಲಿ ಗುರುದೀಕ್ಷಾ IAS ಯಾವಾಗಲೂ ತಮ್ಮೊಂದಿಗೆ ಹಾಗೂ ತಮಗೆ ಅನುಕೂಲವಾಗುವಂತಹ ಕಡೆಗೆ ಪ್ರಯತ್ನಗಳನ್ನು ಮಾಡುತ್ತದೆ ಅಂತ ಹೇಳುತ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.